Welcome to Sunmark classes. Today's topic is triangle. ಸೊ ಇವತ್ತಿನ ಒಂದು ಟಾಪಿಕ್ ಏನು ತ್ರಿಭುಜಗಳು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು MCQ ಟೈಪ್ಸ್ ಕ್ವಶನ್ಸ್ ಗಳನ್ನ ನೋಡ್ತಾ ಹೋಗೋಣ. ಸೊ ಈ ಒಂದು MCQ ಟೈಪ್ಸ್ ಕ್ವಶನ್ಸ್ ಗಳನ್ನ ನೋಡೋ ಮೊದಲು ಕೆಲವೊಂದು ನೀವು ಹಿಂದ್ ಕಲ್ತಿರೋ ಕೆಲವೊಂದು ಬೇಸಿಕ್ಸ್ ಗಳನ್ನ ಜಸ್ಟ್ ಏನ್ ಮಾಡೋಣ ಗ್ಲಾನ್ಸ್ ಮಾಡ್ತಾ ಹೋಗೋಣ. ಸೊ ಆಯ್ತಾ. ಸೊ ಇಲ್ಲಿ ತ್ರಿಭುಜಗಳು ಅಲ್ವಾ. ಸೊ ಟ್ರಯಾಂಗಲ್ಸ್. ಸೊ ಟ್ರಯಾಂಗಲ್ಸ್ ಅಂದ್ರೆ ಏನು? ಸೊ ಇಲ್ಲಿ ಟ್ರಯಾಂಗಲ್ಸ್. ಎ ಟ್ರಯಾಂಗಲ್ ಇಸ್ ಎ ಸಿಂಪಲ್ ಕ್ಲೋಸ್ಡ್ ಕರ್ವ್ ಮೇಡ್ ಆಫ್ 3 ಲೈನ್ ಸೆಗ್ಮೆಂಟ್ಸ್. ಸೊ ಇಲ್ಲಿ ತ್ರಿಭುಜವು 3 ರೇಖಾಖಂಡಗಳಿಂದ ಆವೃತವಾಗಿರುವ ಒಂದು ಸರಳ ಆಕೃತಿಯಾಗಿದೆ. ಸೊ ಇಲ್ಲಿ ಇದು ಏನನ್ನ ಒಳಗೊಂಡಿರುತ್ತೆ? 3 ಶೃಂಗಗಳನ್ನ ಒಳಗೊಂಡಿರುತ್ತೆ, 3 ಬಾಹುಗಳನ್ನ ಒಳಗೊಂಡಿರುತ್ತೆ ಮತ್ತು 3 ಕೋನಗಳನ್ನ ಒಳಗೊಂಡಿರುತ್ತೆ. ಇಟ್ ಹ್ಯಾಸ್ 3 ವರ್ಟೈಸಸ್, 3 sides and 3 angles. ಸೊ ಇದನ್ನ ಏನಂತ ಹೇಳ್ತೇವೆ ನಾವು? ಟ್ರಯಾಂಗಲ್ಸ್ ಅಂತ ಹೇಳ್ತೇವೆ. ಸೊ ಹಾಗಾದ್ರೆ ನೀವು ಈಗಾಗಲೇ ಈ ತ್ರಿಭುಜಗಳಿಗೆ ಸಂಬಂಧಪಟ್ಟಂತ ಕೆಲವೊಂದು ಪ್ರಾಪರ್ಟೀಸ್ ಅನ್ನ ಸ್ಟಡಿ ಮಾಡಿದ್ದೀರಾ ಅಲ್ವಾ. ಸೊ ಅದನ್ನ ನೋಡೋಣ. ನೋಡಿ, ಮೊದಲನೇ ಪ್ರಾಪರ್ಟಿ ಏನ್ ಹೇಳುತ್ತೆ? ಒಂದು ತ್ರಿಭುಜದ 3 ಒಳಕೋನಗಳ ಮೊತ್ತ ಏನಾಗಿರುತ್ತೆ? 180 ಡಿಗ್ರಿ ಇರುತ್ತೆ ಅಂತ ಹೇಳ್ತಾರೆ. ಸೊ ದ ಟೋಟಲ್ ಮೆಜರ್ ಆಫ್ ದಿ 3 angles ಆಫ್ ಎ ಟ್ರಯಾಂಗಲ್. ಸೊ ಇಲ್ಲಿ ನೋಡಿ, ಈ ಟ್ರಯಾಂಗಲಿನ ಒಳಕೋನಗಳ ಮೊತ್ತ ಏನಾಗಿರುತ್ತೆ? 180 ಡಿಗ್ರಿ ಇರುತ್ತೆ. ಸೊ ಅದೇ ರೀತಿ ಎರಡನೇ ಒಂದು ಸ್ಟೇಟ್ಮೆಂಟ್, ಎರಡನೇ ಪ್ರಾಪರ್ಟಿ ಏನ್ ಹೇಳುತ್ತೆ? ದ ಸಮ್ ಆಫ್ ದಿ ಲೆಂತ್ಸ್ ಆಫ್ ಎನಿ 2 sides ಅಲ್ವಾ. ಸೊ ಏನ್ ಹೇಳುತ್ತೆ? ದ ಸಮ್ ಆಫ್ ದಿ ಲೆಂತ್ಸ್ ಆಫ್ ಎನಿ 2 side ಆಫ್ ಎ ಟ್ರಯಾಂಗಲ್ ಈಸ್ ಗ್ರೇಟರ್ ದೆನ್ ದಿ ಥರ್ಡ್ ಸೈಡ್ ಅಂತ ಹೇಳುತ್ತೆ. ಸೊ ನೋಡಿ, ಇಲ್ಲಿ ಒಂದು ತ್ರಿಭುಜದಲ್ಲಿ 2 ಬಾಹುಗಳ ಮೊತ್ತ ಏನಾಗಿರುತ್ತೆ? ಯಾವಾಗಲೂ ಏನಾಗಿರುತ್ತೆ? 3ನೇ ಬಾಹುವಿಗಿಂತ ಯಾವಾಗಲೂ ಹೆಚ್ಚಾಗಿರುತ್ತೆ ಅಂತ ಹೇಳುತ್ತೆ. ಸೊ ಅದೇ ರೀತಿ 3ನೇ ಪ್ರಾಪರ್ಟಿ. ಸೊ ನೋಡಿ, ಇಲ್ಲಿ ತ್ರಿಭುಜದಲ್ಲಿ 3 ರೀತಿಯ ತ್ರಿಭುಜಗಳನ್ನ ಕಾಣ್ತೀರಾ. ಸೊ ಸಮಬಾಹು ತ್ರಿಭುಜ, ಸಮದ್ವಿಬಾಹು ತ್ರಿಭುಜ ಮತ್ತು ಅಸಮಬಾಹು ತ್ರಿಭುಜಗಳು. ಸೊ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್, ಐಸೋಸೆಲೆಸ್ ಟ್ರಯಾಂಗಲ್ ಅಂಡ್ ಸ್ಕೇಲನ್ ಟ್ರಯಾಂಗಲ್ ಅಂತ. ಸೊ ಇಲ್ಲಿ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಹೇಗಿರುತ್ತೆ? ಸೊ ಎ ಟ್ರಯಾಂಗಲ್ ಇನ್ ವಿಚ್ ಆಲ್ ದ 3 sides ಆರ್ ಈಕ್ವಲ್ ಲೆಂತ್ಸ್ ಈಸ್ ಕಾಲ್ಡ್ ಅನ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಲ್ವಾ. ಸೊ ಇಲ್ಲಿ ಏನಾಗಿರುತ್ತೆ? ಟ್ರಯಾಂಗಲ್ ಅಲ್ಲಿ, ಒಂದು ಟ್ರಯಾಂಗಲ್ ಅಲ್ಲಿ 3 sides ಏನಿರುತ್ತೆ? ಈಕ್ವಲ್ ಇರುತ್ತೆ. 3 ಬಾಹುಗಳ ಅಳತೆ ಏನಿರುತ್ತೆ? ಈಕ್ವಲ್ ಆಗಿರುತ್ತೆ. ಸೊ ಇಫ್ ದ sides are equal, then their measures, the angle measure ಕೂಡ ಏನಾಗಿರುತ್ತೆ? ಈಕ್ವಲ್ ಆಗಿರುತ್ತೆ. ಸೊ ಅಂತಹದನ್ನ ಏನಂತ ಹೇಳ್ತೇವೆ ನಾವು? ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಸೊ ಅದೇ ರೀತಿ ಎ ಟ್ರಯಾಂಗಲ್ ಇನ್ ವಿಚ್ 2 sides are equal length is called an isosceles triangle. ಸೊ ಇಲ್ಲಿ ಒಂದು ತ್ರಿಭುಜದಲ್ಲಿ 2 ಬಾಹುಗಳು ಸಮವಾಗಿದ್ದಾಗ ಅದನ್ನ ಏನಂತ ಹೇಳ್ತೇವೆ ನಾವು? ಸಮದ್ವಿಬಾಹು ತ್ರಿಭುಜ ಅಂತ ಕರಿತೇವೆ ಅಲ್ವಾ. ಸೊ ಅದೇ ರೀತಿ ನೀವು ಪೈಥಾಗೋರಸ್ ಪ್ರಮೇಯವನ್ನ ಕಲ್ತಿರ್ತೀರಾ, 7th ಸ್ಟ್ಯಾಂಡರ್ಡ್ ಅಲ್ಲಿ ಬಂದಿದೆ ಅದು. ಸೊ ಪೈಥಾಗೋರಸ್ ಪ್ರಮೇಯದ ಒಂದು ವ್ಯಾಖ್ಯಾನ, ಒಂದು ಸ್ಟೇಟ್ಮೆಂಟ್ ಏನ್ ಹೇಳುತ್ತೆ? ಸೊ ಈ ಒಂದು ಪೈಥಾಗೋರಸ್ ಪ್ರಮೇಯ ಯಾವಾಗ್ಲೂ ಯಾವುದ್ರ ಮೇಲೆ ಇರುತ್ತೆ? ರೈಟ್ ಆಂಗಲ್ ಟ್ರಯಾಂಗಲ್ ಆಗಿರ್ಬೇಕು. ಆ ಟ್ರಯಾಂಗಲ್ ಹೇಗಿರ್ತಾ ಇರಬೇಕು? ಇದೊಂದು ಲಂಬಕೋನ ತ್ರಿಭುಜವಾಗಿರ್ಬೇಕು. ಸೊ ಆಗ ಮಾತ್ರ ನಾವೇನ್ ಮಾಡ್ಬೋದು? ಈ ಪೈಥಾಗೋರಸ್ ಪ್ರಮೇಯವನ್ನ ಅಪ್ಲೈ ಮಾಡ್ಬೋದು. ಸೊ ಈ ಒಂದು ಸ್ಟೇಟ್ಮೆಂಟ್ ಏನ್ ಹೇಳುತ್ತೆ? ಎನಿ ರೈಟ್ ಆಂಗಲ್ ಟ್ರಯಾಂಗಲ್, the area of the square on the hypotenuse. ಸೊ ಇಲ್ಲಿ ವಿಕರ್ಣಗಳ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ ಅಂತ ಹೇಳುತ್ತೆ. ಸೊ ಏನ್ ಹೇಳುತ್ತೆ? ದ ಏರಿಯಾ ಆಫ್ ದಿ ಸ್ಕ್ವೇರ್ ಆನ್ ದಿ hypotenuse ಈಸ್ ಈಕ್ವಲ್ ಟು ದಿ ಸಮ್ ಆಫ್ ದಿ ಏರಿಯಾಸ್ ಆಫ್ ಸ್ಕ್ವೇರ್ಸ್ ಆನ್ ದಿ ಲೆಗ್ಸ್, ಅಂದ್ರೆ ಅದರ್ ಸೈಡ್ಸ್ ಅಂತ ಹೇಳ್ಬೋದು. ಸೊ ಇದನ್ನ ನೋಡಿ, ರೈಟ್ ಆಂಗಲ್ ಟ್ರಯಾಂಗಲ್ ಅನ್ನ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ AC ಏನಾಯ್ತು? ಹೈಪೋಟೆನ್ಯೂಸ್. ಸೊ AB ಮತ್ತು BC ಏನಾಯ್ತು? ಸೈಡ್ಸ್, ಅದರ್ 2 sides ಆಯ್ತು. ಸೊ ಇಲ್ಲಿ ಏನಾಗ್ತಾ ಇದೆ? AC ಸ್ಕ್ವೇರ್. ಸೊ ಸ್ಟೇಟ್ಮೆಂಟ್ ವೈಸ್ ಹೋದಾಗ ಏನ್ ಹೇಳುತ್ತೆ? ದಿಸ್
hypotenuse, the square of hypotenuse, that is AC square is equal to ಏನಾಗುತ್ತೆ AB square plus BC square ಆಗುತ್ತೆ. ಸೊ ಇಲ್ಲಿ AC ಸೈಡಿನ ಒಂದು ಲೆಂತ್ ಅನ್ನ A ಅಂತ ಕನ್ಸಿಡರ್ ಮಾಡಿದ್ರೆ A ಸ್ಕ್ವೇರ್ is equal to B ಸ್ಕ್ವೇರ್ plus C ಸ್ಕ್ವೇರ್ ಆಗುತ್ತೆ. ಸೊ ಇದೇನಾಯ್ತು ಪೈಥಾಗೋರಸ್ ನ ಪ್ರಮೇಯದ ಒಂದು ವ್ಯಾಖ್ಯಾನ. ಸೊ ಈ ಒಂದು ಬೇಸಿಸ್ ಮೇಲೂ ಕೂಡ ನಿಮ್ಗೆ ಲೆಕ್ಕಗಳು ಬರುತ್ತೆ. ಸೊ ಆಗ ಏನ್ ಮಾಡ್ಬೇಕು ನೀವು ಈ ಪೈಥಾಗೋರಸ್ ಪ್ರಮೇಯದ ಸಹಾಯದಿಂದ ಆ ಲೆಕ್ಕಗಳನ್ನ ಈಸಿಯಾಗಿ ಸಾಲ್ವ್ ಮಾಡಬಹುದು. ಸೊ ಇದನ್ನೆಲ್ಲ ನೀವೇನ್ ಮಾಡಿದ್ದೀರಾ ಹಿಂದಿನ ತರಗತಿಯಲ್ಲಿ ಕಲ್ತಿದ್ದೀರಾ. ಸೊ ಇದನ್ನೆಲ್ಲ ಪರ್ಫೆಕ್ಟ್ ಮಾಡ್ಕೊಂಡ್ರೆ ಏನ್ ಮಾಡ್ಬೋದು ನೀವು ಈ ಒಂದು ತ್ರಿಭುಜಗಳಿಗೆ ಸಂಬಂಧಪಟ್ಟಂತಹ MCQ ಟೈಪ್ಸ್ ಕ್ವಶನ್ಸ್ ಗಳನ್ನ ಈಸಿಯಾಗಿ ಸಾಲ್ವ್ ಮಾಡಬಹುದು. ಸೊ ಅದೇ ರೀತಿ ರೇಖೆಗಳು ಮತ್ತು ಕೋನಗಳನ್ನು ಕೂಡ ನೀವು ಕಲ್ತಿರ್ತೀರಾ. ಸೊ ಇಲ್ಲಿ ನೋಡಿ, when the sum of the measure of two angles, so sum of the measure of two angles is 90 degree. ಸೊ ಏನಾಗುತ್ತೆ ಇದು the angle are called complementary angles. ಸೊ ಇಲ್ಲಿ ಎರಡು ಕೋನಗಳ ಅಳತೆಯು 90 ಡಿಗ್ರಿ ಆಗಿದ್ದರೆ ಆ ಕೋನಗಳನ್ನು ಏನಂತ ಹೇಳ್ತೇವೆ ನಾವು ಪೂರಕ ಕೋನಗಳು ಅಂತ ಹೇಳ್ತೇವೆ. ನೋಡಿ ಇಲ್ಲಿ ಈ ಒಂದು ಡಯಾಗ್ರಾಮ್ ಅನ್ನು ಅಬ್ಸರ್ವ್ ಮಾಡಿ, ಈ ಕೋನವನ್ನ ನೋಡಿ, 1 ಮತ್ತು 2ನೇ ಕೋನವನ್ನ ಗಮನಿಸಿ. ಸೊ ಇಲ್ಲಿ 30 ಡಿಗ್ರಿ ಇದೆ, ಇಲ್ಲಿ ಇನ್ನೊಂದು ಕೋನ ಎಷ್ಟಿದೆ 60 ಡಿಗ್ರಿ ಇದೆ. ಸೊ ಈ ಎರಡು ಜೋಡಿಗಳು ಏನಾಗ್ತಾ ಇದೆ, ಇವು ಜೋಡಿಗಳ ಮೊತ್ತ ಏನಾಗ್ತಾ ಇದೆ 90 ಡಿಗ್ರಿ ಆಗ್ತಾ ಇದೆ. ಹಾಗಾದ್ರೆ ನಾವು ಇವುಗಳನ್ನ ಏನಂತ ಹೇಳ್ಬೋದು, ಪೂರಕ ಕೋನಗಳು ಅಥವಾ ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂತ ಕರೀತೇವೆ. ಸೊ ಅದೇ ರೀತಿ ಎರಡು ಕೋನಗಳ ಅಳತೆಯ ಮೊತ್ತವು 180 ಡಿಗ್ರಿ ಆಗಿರುವ ಜೋಡಿ ಕೋನಗಳನ್ನ ಏನಂತ ಹೇಳ್ತೇವೆ, ಪರಿಪೂರಕ ಕೋನಗಳು ಅಂತ ಕರೀತೇವೆ. ಎ ಪೇರ್ ಆಫ್ ಆಂಗಲ್ಸ್ ಹೂಸ್ ಮೆಜರ್ಸ್ add up to 180 ಡಿಗ್ರಿ. ಸೊ ಈ ಎರಡು ಕೋನಗಳ ಮೊತ್ತಗಳು ಏನಾಗ್ತಾ ಇದೆ ಇಲ್ಲಿ 180 ಡಿಗ್ರಿ ಬರುತ್ತೆ. ನೋಡಿ 135 ಡಿಗ್ರಿ ಪ್ಲಸ್ 45 ಡಿಗ್ರಿ ಅಲ್ವಾ. ಸೊ ಏನಾಗುತ್ತೆ 180 ಡಿಗ್ರಿ ಆಗುತ್ತೆ. ಸೊ ಇಂತಹ ಕೋನಗಳನ್ನ ಏನಂತ ಹೇಳ್ತೇವೆ ನಾವು ಪರಿಪೂರಕ ಕೋನಗಳು ಅಂತ ಹೇಳ್ತೇವೆ, ಒಂದಕ್ಕೆ ಒಂದು ಪೂರಕವಾಗಿದೆ ಅಂತ ಹೇಳ್ತೇವೆ. ಸೊ ಇದನ್ನು ಕೂಡ ನೀವು ಕಲ್ತಿರ್ತೀರಾ. ಸೊ ಅದೇ ರೀತಿ ನೀವು ಈ ಕೋನಗಳಲ್ಲಿ ಕೆಲವೊಂದು ಅಂತರ್ಕೋನಗಳು, ಬಾಹ್ಯ ಕೋನಗಳು, ಅದೇ ರೀತಿ ಅನುರೂಪ ಕೋನಗಳು, ಸೊ ಪೇರ್ ಆಫ್ ಕರೆಸ್ಪಾಂಡಿಂಗ್ ಆಂಗಲ್ಸ್, ಎಕ್ಸ್ಟೀರಿಯರ್ ಆಂಗಲ್ಸ್, ಅದೇ ರೀತಿ ಪರ್ಯಾಯ ಕೋನಗಳು, ಅಲ್ಟರ್ನೇಟ್ ಆಂಗಲ್ಸ್, ಇದನ್ನೆಲ್ಲ ಕಲ್ತಿರ್ತೀರಾ. ಸೊ ಇಲ್ಲಿ ನೋಡಿ ಒಂದು ಡಯಾಗ್ರಾಮ್ ಅನ್ನ ಕೊಟ್ಟಿದ್ದೀನಿ. ಸೊ ಇಲ್ಲಿ ಇದೇನಿದೆ ಎಲ್ ಮತ್ತು ಎಂ ಏನಾಗಿದೆ ಒಂದು ಪ್ಯಾರಲಲ್ ಲೈನ್ಸ್. ಸೊ ಇಲ್ಲಿ 3, 4, 5, 6 ಏನಾಗ್ತಾ ಇದೆ ಇಂಟೀರಿಯರ್ ಆಂಗಲ್ಸ್. ಸೊ ಇದೇನಾಗ್ತಾ ಇದೆ ಅಂತರ್ಕೋನಗಳು ಅಲ್ವಾ. ಸೊ 3, 4, 5, 6. ಸೊ ಇದೇನು ಇಂಟೀರಿಯರ್ ಆಂಗಲ್ಸ್. ಸೊ ಅದೇ ರೀತಿ ಅನುರೂಪ ಕೋನಗಳ ಜೋಡಿಗಳು. ಸೊ 1 ಮತ್ತು 5, 1 ಮತ್ತು 5, 2 ಮತ್ತು 6. ಸೊ ಇಲ್ಲಿ 1 ಅಂತ ಕೊಟ್ಟಿದ್ದೀನಿ ನೋಡಿ, ಕೋನ 1 ಅಂತ ತಗೊಂಡಿದ್ದೀನಿ, ಇಲ್ಲಿ ಕೋನ 5 ಅಂತ ತಗೊಂಡಿದ್ದೀನಿ. ಸೊ ಇದು ಏನಾಗ್ತಾ ಇದೆ ಅನುರೂಪ ಕೋನಗಳ ಜೋಡಿಗಳು, ಪೇರ್ಸ್ ಆಫ್ ಕರೆಸ್ಪಾಂಡಿಂಗ್ ಆಂಗಲ್ಸ್. ಸೊ ಅದೇ ರೀತಿ ಅಂತರ್ ಪರ್ಯಾಯ ಕೋನಗಳು ಅಂತ ಕಲ್ತಿದ್ದೀರಾ. ಅದೇನಂತ ಹೇಳ್ತೀವಿ ಪೇರ್ ಆಫ್ ಅಲ್ಟರ್ನೇಟ್ ಇಂಟೀರಿಯರ್ ಆಂಗಲ್. ಸೊ ಇಂಟೀರಿಯರ್ ಅಂದ್ರೆ ಏನಾಯ್ತು ಒಳ ಕೋನಗಳು ಅಂತ ಕನ್ಸಿಡರ್ ಮಾಡಬೇಕು. ಸೊ ಇಲ್ಲಿ 3, 4, 5, 6 ಇವುಗಳೇನಾಯ್ತು ಈ ಒಂದು ಡಯಾಗ್ರಾಮ್ ಅಲ್ಲಿ ಇಂಟೀರಿಯರ್ ಆಂಗಲ್ಸ್ ಆಯ್ತು. ಸೊ ಅದೇ ರೀತಿ ಛೇದಕ ಒಂದೇ ಪಾರ್ಶ್ವದಲ್ಲಿರುವ ಅಂತರ್ಕೋನಗಳ ಜೋಡಿಗಳು ನೋಡಿ, ಇಲ್ಲಿ 3, 5, 4, 6. ಸೊ ಇದೇನಾಗ್ತಾ ಇದೆ ಅಂತರ್ ಕೋನಗಳ ಜೋಡಿಗಳು ಅಂತ ಹೇಳ್ಬೋದು. ಸೊ ಇಲ್ಲಿ ಪರ್ಯಾಯ ಕೋನಗಳಂದ್ರೆ ಹೇಗಿರುತ್ತೆ, ಅಲ್ಟರ್ನೇಟ್ ಆಂಗಲ್ಸ್ ಏನಿರುತ್ತೆ ಝೆಡ್ ಶೇಪ್ ಅಲ್ಲಿ ಇರುತ್ತೆ. ಸೊ ನೋಡಿ ಇಲ್ಲಿ ಅಂತರ್ ಪರ್ಯಾಯ ಕೋನಗಳ ಜೋಡಿಗಳು ಏನಾಯ್ತು 3 and 6, 4 and 5. ಸೊ ಇದೆಲ್ಲ ಏನಾಯ್ತು ಈ ಒಂದು ಕೋನಗಳ ವಿಧಗಳು. ಸೊ ಇಲ್ಲಿ ಈ ಒಂದು ಕೋನಗಳ ವಿಧಗಳಿಗೆ ಸಂಬಂಧಪಟ್ಟ ಹಾಗೆ ಕೂಡ ನಿಮ್ಗೆ ಕ್ವಶನ್ಸ್ ಬರುತ್ತೆ. ಸೊ ಈ ಒಂದು ಕೋನಗಳು ಯಾವ ರೀತಿ ಇದ್ರೆ ಯಾವ ಕೋನಗಳು ಅಂತ ಹೇಳ್ತೇವೆ ಅನ್ನೋದನ್ನ ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ಸೊ ನೀವೀಗ ಏನ್ ಮಾಡ್ಬೋದು ಈಸಿಯಾಗಿ ಈ ತ್ರಿಭುಜಗಳಿಗೆ ಸಂಬಂಧಪಟ್ಟಂತಹ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ಈಗ ಇಷ್ಟು ಬೇಸಿಕ್ಸ್ ಗಳನ್ನ ನೀವು ಪರ್ಫೆಕ್ಟ್ ಮಾಡ್ಕೊಂಡ್ರೆ ನಾವೇನ್ ಮಾಡ್ಬೋದು ನೆಕ್ಸ್ಟ್ MCQ ಟೈಪ್ಸ್ ಕ್ವಶನ್ಸ್ ಗಳನ್ನ ಒಂದೊಂದಾಗಿ ನೋಡ್ತಾ ಹೋಗಕ್ಕಾಗತ್ತೆ. ಸೊ ಏನ್ ಮಾಡೋಣ ಈಗ ನಾವು MCQ ಕ್ವಶನ್ಸ್ ಗಳನ್ನ ನೋಡ್ತಾ ಹೋಗೋಣ.
ಸೊ ಇಲ್ಲಿ ಸಿ ದ ಕ್ವಶನ್ ನಂಬರ್ 114. ಇಲ್ಲಿ ನೋಡಿ, ಇನ್ ಟ್ರಯಾಂಗಲ್ ಎ ಬಿ ಸಿ ಇಫ್ AD ಈಸ್ ದಿ ಮೀಡಿಯನ್ ದೆನ್. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, 114ನೇ ಪ್ರಶ್ನೆಯನ್ನ ಗಮನಿಸಿ. ತ್ರಿಭುಜ ಎ ಬಿ ಸಿ ಅಲ್ಲಿ ADಯು ಒಂದು ಮಧ್ಯ ರೇಖೆಯಾದರೆ ಆಗ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ AD ಒಂದು ಮಧ್ಯ ರೇಖೆ ಆದ್ರೆ ಇಲ್ಲಿ ಕೊಟ್ಟಿರುವ ಕಂಡೀಷನ್ಸ್ ಅಲ್ಲಿ ಯಾವ ಕಂಡೀಷನ್ಸ್ ಸ್ಯಾಟಿಸ್ಫೈ ಆಗತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನಮ್ಗೆ by the given data, so in triangle ABC, here AD is the median, alva? So AD is the median, then D is the midpoint of BC anta helbodu, alva? So hagadre in triangle ABC, here AD is the median. So ಇಲ್ಲಿ ಅವರು ಏನು ಕೊಟ್ಟಿದ್ದಾರೆ, AD is the median. AD is the median. So ಇಲ್ಲಿ AD median ಆದ್ರೆ ಏನಾಗತ್ತೆ, D is the midpoint ಅಂತ ಹೇಳ್ಬೋದು. So D is the midpoint. So midpoint ಆಗತ್ತೆ. So D ಏನಾಗತ್ತೆ, midpoint ಆಗತ್ತೆ. ಇಲ್ಲಿ D midpoint ಆದ್ರೆ BD ಮತ್ತು DC ಯ ಲೆಂತ್ ಏನಾಗಿರತ್ತೆ, ಈಕ್ವಲ್ ಇರತ್ತೆ. ಹಾಗಾದ್ರೆ ನಾವ್ ಏನ್ ಬರಿಬಹುದು ಇಲ್ಲಿ, BD ಈಕ್ವಲ್ ಟು DC ಅಂತ ಬರಿಬಹುದು ಅಲ್ವಾ? ಸೊ ಏನಾಗತ್ತೆ, ಇದು BD ಸೈಡ್ ಮತ್ತು DC ಸೈಡ್ ಏನಾಗತ್ತೆ, ಈಕ್ವಲ್ ಇರತ್ತೆ ಅಂತ ಗೊತ್ತಾಯ್ತು. ಹಾಗಾದ್ರೆ ನಿಮ್ಗೆ ನೀವ್ ಈಗಾಗ್ಲೇ ಟ್ರಯಾಂಗಲ್ಸ್ ಇನ ಪ್ರಾಪರ್ಟೀಸ್ ಅನ್ನ ನೋಡಿದೀರಾ. ಸೊ ಇಲ್ಲಿ ಬೈ ದಿ ಸೆಗ್ಮೆಂಟ್ ಥಿಯರಂ ಏನ್ ಹೇಳತ್ತೆ, AD ಇಸ್ ಈಕ್ವಲ್ ಟು ಏನಾಗತ್ತೆ, ಹಾಫ್ ಆಫ್ BC ಆಗತ್ತೆ. ಸೊ AD ಏನಾಯ್ತು, BD. ಸೊ AD ಇಸ್ ದಿ ಮೀಡಿಯನ್ ಆದಾಗ BD ಈಕ್ವಲ್ ಟು ಏನಾಗತ್ತೆ, DC ಆಗತ್ತೆ. ಸೊ ಹಾಗಾದ್ರೆ ಬೈ ದಿ ಸೆಗ್ಮೆಂಟ್ ಥಿಯರಂ ವಿ ಕ್ಯಾನ್ ರೈಟ್ ದಿಸ್ AD ಇಸ್ ಈಕ್ವಲ್ ಟು ಹಾಫ್ ಆಫ್ BC ಅಂತ ಬರಿಬಹುದು. ಸೊ ಬೈ ದಿ ಸೆಗ್ಮೆಂಟ್ ಥಿಯರಂ, ಓಕೆ. ಸೊ ಇಲ್ಲಿ AD ಈಕ್ವಲ್ ಟು ಹಾಫ್ ಆಫ್ BC ಆದ್ರೆ, ಸೊ BC ಈಕ್ವಲ್ ಟು ಏನಾಗತ್ತೆ, ಸೊ 2 ಏನಾಗುತ್ತೆ, ಡಿನೋಮಿನೇಟರ್ ಇರೋದು ಲೆಫ್ಟ್ ಸೈಡ್ ಹೋದಾಗ ನ್ಯೂಮರೇಟರ್ ಬರುತ್ತೆ. ಸೊ ಇದೇನಾಗುತ್ತೆ, 2 ಇಂಟು AD ಆಗತ್ತೆ. ಸೊ ಹಾಗಾದ್ರೆ ಇಲ್ಲಿ BC ಅಂದ್ರೆ ಏನಾಯ್ತು, 2 ಟೈಮ್ಸ್ ಆಫ್ AD ಆಗತ್ತೆ. ಸೊ ನಿಮ್ಗೆ ಏನ್ ಗೊತ್ತಿದೆ ಇಲ್ಲಿ, ಇನ್ ಟ್ರಯಾಂಗಲ್ ABC, ಹಿಯರ್ AB, AC ಅಂಡ್ BC ಆರ್ ದಿ ಸೈಡ್ಸ್ ಅಲ್ವಾ? ಸೊ ಇನ್ ಟ್ರಯಾಂಗಲ್ ABC, ಸೊ ಈ ಒಂದು ತ್ರಿಭುಜ ABC ಅಲ್ಲಿ AB, BC ಮತ್ತು AC ಗಳು ಏನಾಯ್ತು, ಬಾಹುಗಳು ಅಲ್ವಾ? ಸೊ ಇದೇನಾಯ್ತು, ಈ ಒಂದು ತ್ರಿಭುಜದ ಬಾಹುಗಳು ಅಂತ ಗೊತ್ತಾಯ್ತು. ಹಾಗಾದ್ರೆ ನಮ್ಗೆ ಏನ್ ಗೊತ್ತಿದೆ, ತ್ರಿಭುಜದ ಪ್ರಾಪರ್ಟೀಸ್ ಅಲ್ಲಿ ಸಮ್ ಆಫ್ 2 sides ಸೊ ಈಸ್ ಆಲ್ವೇಸ್ ಗ್ರೇಟರ್ ದನ್ ದಿ ಅದರ್ ಸೈಡ್ ಅಂತ ಗೊತ್ತು. ಸೊ ಈಗಾಗಲೇ ಈ ಪ್ರಾಪರ್ಟೀಸ್ ಅನ್ನ ನೋಡಿದೀರಾ. ಸೊ ಏನ್ ಹೇಳತ್ತೆ, ಯಾವುದೇ 2 ಬಾಹುಗಳ ಮೊತ್ತವು 3ನೇ ಬಾಹುವಿನ ಮೊತ್ತಕ್ಕಿಂತ ಏನಾಗಿರತ್ತೆ, ದೊಡ್ಡದಿರತ್ತೆ ಅಂತ ಕಲ್ತ್ವಿ. ಸೊ ಹಾಗಾದ್ರೆ ನಾವೇನ್ ಹೇಳ್ಬೋದು, ದ ಸಮ್ ಆಫ್ ದಿ 2 sides is always greater than the other side. So therefore we can write AB plus BC is greater than, AB plus AC is greater than BC ಅಂತ ಬರಿಬಹುದು. ಸೊ by the properties, so ಏನ್ ಹೇಳ್ಬೋದು, this 2 side, sum of the 2 side is always greater than the other side ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ AB ಪ್ಲಸ್ AC ಗ್ರೇಟರ್ ದನ್ BC. ಸೊ ಬೈ ದಿ ಸೆಗ್ಮೆಂಟ್ ಥಿಯರಂ ನಾವು BC ಅನ್ನ ಏನಂತ ಹೇಳಿದೀವಿ, 2 ಟೈಮ್ಸ್ ಆಫ್ AD ಅಂತ ಹೇಳಿದೀವಿ. ಸೊ ಹಾಗಾದ್ರೆ BC ಈಕ್ವಲ್ ಟು ಏನಂತ ಬರೀಬಹುದು, ನಾನು 2 ಇಂಟು AD ಅಂತ ಬರೀಬಹುದು. ಹಾಗಾದ್ರೆ ಇಲ್ಲಿ BC ವಿ ಸಬ್ಸ್ಟಿಟ್ಯೂಟ್ ದಿಸ್ ಬೈ 2 ಇಂಟು BC. ಸೊ ಇದು 2 ಇಂಟು BC ಆಗತ್ತೆ. ಸೊ 2 ಇಂಟು BC ಆಗತ್ತೆ ಅಲ್ವಾ? ಸೊ ಹಾಗಾದ್ರೆ ಇದೇನಾಯ್ತು, AB ಪ್ಲಸ್ 2 ಇಂಟು AD ಆಗತ್ತೆ. ಸೊ AB ಪ್ಲಸ್ AC is greater than 2 ಇಂಟು AD. ಹಾಗಾದ್ರೆ ಈ ರಿಲೇಷನ್ ಕೊಟ್ಟಿದ್ದೀರಾ ನಮ್ಗೆ ಇಲ್ಲಿ. ಸೊ ಆನ್ಸರ್ ಅನ್ನ ಅಬ್ಸರ್ವ್ ಮಾಡಿ. ಸೊ ಫಸ್ಟ್ ಆನ್ಸರ್ AB ಪ್ಲಸ್ AC is greater than 2 ಇಂಟು AD. Therefore
A is the required answer. Okay. So see the question number 115. ಸೊ ಇಲ್ಲಿ 115ನೇ ಪ್ರಶ್ನೆಯನ್ನ ಗಮನಿಸಿ. ಇನ್ ಟ್ರಯಾಂಗಲ್ ಎ ಬಿ ಸಿ ಎ ಬಿ ಈಕ್ವಲ್ ಟು ಬಿ ಡಿ ಅಲ್ವಾ. ಸೊ ಇಲ್ಲಿ ಎ ಬಿ ಈಕ್ವಲ್ ಟು ಏನಿದೆ, ಬಿ ಡಿ ಆಗಿದೆ. ಎ ಬಿ ಸೈಡ್ ಏನಾಗ್ತಾ ಇದೆ, ಬಿ ಡಿ ಸೈಡ್ಗೆ ಈಕ್ವಲ್ ಇದೆ. ಅದೇ ರೀತಿ ಡಿ ಇಸ್ ದಿ ಪಾಯಿಂಟ್ ಆನ್ ಬಿ ಸಿ ಸಚ್ ದಟ್, ಸೊ ಡಿ ಏನಾಗ್ತಾ ಇದೆ, ಬಿ ಸಿ ಯ ಮೇಲಿನ ಒಂದು ಬಿಂದು. ಸೊ ಇಲ್ಲಿ ಎ ಡಿ ಮತ್ತು ಸಿ ಡಿಗಳು ಸಮವಾಗಿದೆ. ಸೊ ಅದೇ ರೀತಿ ಎ ಡಿ ಬಾಹು ಏನಾಗಿದೆ, ಸಿ ಡಿ ಬಾಹುವಿಗೆ ಈಕ್ವಲ್ ಆಗಿದೆ. ಸೊ ಇಫ್ ದೇ ಗಿವನ್ ದಿ ರೇಷಿಯೋ ಎ ಸಿ ಎ ಡಿ ಅಂಡ್ ADC, that is 1:7, then measure of angle ABC is. ಸೊ ಇಲ್ಲಿ ನೋಡಿ, ತ್ರಿಭುಜ ABC ಯಲ್ಲಿ ಎ ಬಿ ಈಕ್ವಲ್ ಟು ಬಿ ಡಿ ಅಂತ ಇದ್ದಾರೆ. ಸೊ ಎ ಬಿ ಸೈಡ್ ಏನಾಗ್ತಾ ಇದೆ, ಬಿ ಡಿ ಸೈಡ್ಗೆ ಈಕ್ವಲ್ ಇದೆ. ಅದೇ ರೀತಿ ಎ ಡಿ ಸೈಡ್ ಏನಾಗಿದೆ, ಸಿ ಡಿ ಸೈಡ್ಗೆ ಈಕ್ವಲ್ ಇದೆ. ಸೊ ಅದೇ ರೀತಿ ಸಿ ಎ ಡಿ ಯ ಅನುಪಾತ ಮತ್ತು ಎ ಡಿ ಸಿ ಯ ಅನುಪಾತ ಎಷ್ಟಿದೆ, 1:7, 1:7 ಆದರೆ ಎ ಬಿ ಸಿ, ಸೊ ಎ ಬಿ ಸಿ ಅನ್ನ ಕಂಡುಹಿಡಿಯಬೇಕು ನಾವು. ಸೊ ಇಲ್ಲಿ ಕೊಟ್ಟಿರುವ ಅಂಶವನ್ನ ಫಸ್ಟ್ ಬರ್ಕೊಳ್ಳೋಣ. ಸೊ ಇಲ್ಲಿ ಎ ಬಿ ಈಕ್ವಲ್ ಟು ಏನ್ ಹೇಳ್ತಾ ಇದ್ದಾರೆ, ಡಿ ಬಿ ಅಂತ ಇದ್ದಾರೆ. ಸೊ ಇಲ್ಲಿ ಎ ಬಿ ಸೈಡು ಡಿ ಬಿ ಸೈಡ್ಗೆ ಈಕ್ವಲ್ ಆದ್ರೆ, ಸೊ ಅಪೋಸಿಟ್ ಆಂಗಲ್ ಕೂಡ ಏನಾಗುತ್ತೆ, ಈಕ್ವಲ್ ಇರತ್ತೆ ಅಂತ ಆಯ್ತು. ಹಾಗಾದ್ರೆ ನಾವೇನ್ ಬರೀಬಹುದು ಇಲ್ಲಿ, ದಿಸ್ ಆಂಗಲ್ DAB, so angle DAB is equal to angle ADB ಆಗತ್ತೆ, ADB ಆಗತ್ತೆ. ಯಾಕಂದ್ರೆ their sides are equal. ಸೊ ಅದೇ ರೀತಿ CD is equal to ಏನ್ ಹೇಳ್ತಾ ಇದ್ದಾರೆ ಅವರು, DA ಅಂತ ಇದ್ದಾರೆ. ಸೊ CD ಸೈಡ್ ಏನಾಗ್ತಾ ಇದೆ, AD ಸೈಡ್ಗೆ ಈಕ್ವಲ್ ಇದೆ. ಸೊ ಇಫ್ ದಿಸ್ two sides are equal, then their opposite angles are also equal. Therefore, we can write DCA which is equal to CAD ಅಂತ ಬರೀತೀನಿ ನಾನು. ಯಾಕಂದ್ರೆ ಸೈಡ್ಸ್ ಈಕ್ವಲ್ ಇದ್ರೆ ಅದರ ಆಂಗಲ್ ಕೂಡ ಏನಾಗುತ್ತೆ, ಈಕ್ವಲ್ ಇರುತ್ತೆ. ಸೊ ಅದೇ ರೀತಿ ಅವ್ರು ಏನ್ ಕೊಟ್ಟಿದ್ದಾರೆ, ಮತ್ತೆ CAD ಮತ್ತು ADC ಯ ಅನುಪಾತವನ್ನ ಕೊಟ್ಟಿದ್ದಾರೆ. ಏನು, CAD ಅಲ್ವಾ. ಸೊ CAD, ಸೊ ಈ CAD ಎಷ್ಟು ಕೊಟ್ಟಿದ್ದಾರೆ ಅವರು, X ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ CAD X ಆದ್ರೆ ACD ಕೂಡ ಏನಾಗತ್ತೆ, X ಆಗತ್ತೆ. ಯಾಕಂದ್ರೆ ಇಲ್ಲಿ CD ಮತ್ತು DA ಏನಾಗ್ತಾ ಇದೆ, ಈಕ್ವಲ್ ಲೆಂತ್ ಆಗ್ತಾ ಇದೆ. ಹಾಗಾದ್ರೆ ಏನಾಯ್ತು, angle C is equal to X and angle A is also, CAD also equal to X ಆಗತ್ತೆ. ಸೊ ಅದೇ ರೀತಿ ಅವರು CDA ಅನುಪಾತವನ್ನ ಕೊಟ್ಟಿದ್ದಾರೆ. ಎಷ್ಟು, 7x ಅಲ್ವಾ. ಸೊ ಇಲ್ಲಿ x ಆದ್ರೆ 1:7. ಸೊ ಇದನ್ನ x ಅಂತ ತಗೊಂಡ್ರೆ ಇದು ಕೂಡ x ಆಗತ್ತೆ. ಸೊ D ಏನಾಗತ್ತೆ, 7x ಆಗತ್ತೆ. ಸೊ ನಿಮ್ಗೆ ಏನ್ ಗೊತ್ತಿದೆ, ಇಲ್ಲಿ ಟ್ರಯಾಂಗಲ್ CDA sum of the interior angle ಗೊತ್ತಿದೆ. ಸೊ in a triangle CDA, so in triangle CDA, this angle ACD plus angle CAD plus angle ADC is equal to ಏನಾಗತ್ತೆ, 180 ಡಿಗ್ರಿ ಆಗತ್ತೆ. ಯಾಕಂದ್ರೆ ಸಮ್ ಆಫ್ ದಿ ಇಂಟೀರಿಯರ್ ಆಂಗಲ್. ಸೊ ಇಲ್ಲಿ ಆಂಗಲ್ ACD ಅಲ್ವಾ. ಸೊ ಆಂಗಲ್ ACD is X plus angle CAD is also X plus 7x is equal to 180 ಡಿಗ್ರಿ. ಸೊ ಇದೇನಾಗತ್ತೆ, X plus X plus 7x, that is 9x equal to 180 ಡಿಗ್ರಿ ಆಗತ್ತೆ. ಸೊ X equal to ಏನಾಗತ್ತೆ, 180 divided by 9. ಸೊ 9 1s are 9, 9 20s ಏನಾಗತ್ತೆ,
180 ಡಿಗ್ರಿ ಆಗತ್ತೆ. ಸೊ ಹಾಗಾದ್ರೆ ಎಕ್ಸ್ ಈಸ್ ಈಕ್ವಲ್ ಟು ಏನಾಯ್ತು 20 ಡಿಗ್ರಿ ಬಂತು. ಹಾಗಾದ್ರೆ ನಿಮ್ಗೆ ಇಲ್ಲಿ ಏನ್ ಗೊತ್ತಾಯ್ತು, ಎ ಸಿ ಡಿ ಆಂಗಲ್ ಎಷ್ಟು 20 ಡಿಗ್ರಿ ಆದ್ರೆ ಸಿ ಎ ಡಿ ಆಂಗಲ್ ಕೂಡ ಏನಾಗುತ್ತೆ 20 ಡಿಗ್ರಿ ಆಗತ್ತೆ. ಸೊ ಇಲ್ಲಿ ನಿಮ್ಗೆ ಸಮ್ ಆಫ್ ದಿ ಇಂಟೀರಿಯರ್ ಆಂಗಲ್ ಎಷ್ಟಿದೆ 180 ಡಿಗ್ರಿ ಇದೆ. ಸೊ ಇದು 20 ಡಿಗ್ರಿ ಆದ್ರೆ ಆಂಗಲ್ ಎ 20 ಡಿಗ್ರಿ ಆದ್ರೆ ಸೊ ಆಂಗಲ್ ಡಿ ಏನಾಗುತ್ತೆ 7 into x, that is 7 into 20, that is 140 ಡಿಗ್ರಿ. ಸೊ ಹಾಗಾದ್ರೆ ನಿಮ್ಗೆ ಇಲ್ಲಿ 7x, ಸೊ ಆಂಗಲ್ ಡಿ ಕೂಡ ಗೊತ್ತಾಯ್ತು ಎಷ್ಟು 140 ಡಿಗ್ರಿ ಅಂತ ಗೊತ್ತಾಯ್ತು. ಸೊ ಅದೇ ರೀತಿ ಸಿ ಬಿ ಒಂದು ಸ್ಟ್ರೇಟ್ ಲೈನ್ ಆದ್ರೆ ಸೊ ಸಮ್ ಆಫ್ ದಿಸ್ ಸಿ ಡಿ ಎ ಪ್ಲಸ್ ಡಿ ಎ ಡಿ ಬಿ ಏನಾಗತ್ತೆ ಯಾವಾಗ್ಲೂ 180 ಡಿಗ್ರಿ ಇರುತ್ತೆ. ಯಾಕಂದ್ರೆ ಇದೊಂದು ಸ್ಟ್ರೇಟ್ ಲೈನ್ ಆದ್ರೆ ದಿಸ್ ಸಿ ಡಿ ಎ ಪ್ಲಸ್ ಎ ಡಿ ಬಿ ಇಸ್ 180 ಡಿಗ್ರಿ. ಸೊ ಇಲ್ಲಿ ಸಿ ಡಿ ಎ ಎಷ್ಟಿದೆ 140 ಡಿಗ್ರಿ ಪ್ಲಸ್ ಎ ಡಿ ಬಿ is equal to ಏನಾಗುತ್ತೆ 180 ಡಿಗ್ರಿ. ಸೊ therefore this ADB is equal to ಏನಾಯ್ತು 180 minus 140 ಡಿಗ್ರಿ. ಸೊ which is equal to ಏನಾಯ್ತು 40 ಡಿಗ್ರಿ. ಸೊ ಇದೇನಾಯ್ತು 40 ಡಿಗ್ರಿ ಬಂತು. ಯಾವುದು ADB ಏನಾಯ್ತು 40 ಡಿಗ್ರಿ ಬಂತು. ಸೊ ADB 40 ಡಿಗ್ರಿ ಆದ್ರೆ DAB ಕೂಡ ಏನಾಗುತ್ತೆ 40 ಡಿಗ್ರಿ ಆಗತ್ತೆ. ಯಾಕಂದ್ರೆ ಇಲ್ಲಿ ಡಿ ಬಿ ಸೈಡ್ ಏನಾಗಿದೆ ಎ ಬಿ ಸೈಡ್ಗೆ ಈಕ್ವಲ್ ಇದೆ. ಸೊ ಇದು ಎರಡು ಸೈಡ್ ಈಕ್ವಲ್ ಇದೆ, ದರ್ ಅಪೋಸಿಟ್ ಆಂಗಲ್ಸ್ ಆರ್ ಆಲ್ಸೋ ಈಕ್ವಲ್. ಸೊ ಏನಾಯ್ತು ಇಲ್ಲಿ ಡಿ ಕೂಡ 40 ಆಯ್ತು. ಸೊ ಆಂಗಲ್ ಡಿ ಎ ಬಿ ಕೂಡ ಏನಾಯ್ತು 40 ಡಿಗ್ರಿ ಆಯ್ತು. ಸೊ ನಿಮ್ಗೆ ಈಗಾಗಲೇ ಏನ್ ಗೊತ್ತಿದೆ ಸಮ್ ಆಫ್ ದಿ ಇಂಟೀರಿಯರ್ ಆಂಗಲ್. ಸೊ ಎ ಡಿ ಬಿ, ಸೊ ಇನ್ ಟ್ರಯಾಂಗಲ್ ಎ ಡಿ ಬಿ, ಸೊ ಇಲ್ಲಿ ಬರೀತೇನೆ in triangle ADB. So in triangle ADB, here DAB plus ADB plus ABD is equal to ಏನಾಗುತ್ತೆ ಯಾವಾಗ್ಲೂ 180 ಡಿಗ್ರಿ ಇರುತ್ತೆ. ಸೊ here DAB is 40 plus ADB is also 40 plus ABD is equal to ಏನಾಗುತ್ತೆ 180 ಡಿಗ್ರಿ ಇರುತ್ತೆ. ಸೊ ಇದೇನಾಗುತ್ತೆ ABD is equal to ಏನಾಯ್ತು 180 minus 180 minus 40 ಡಿಗ್ರಿ. ಸೊ which is equal to ಏನಾಗುತ್ತೆ 140 ಡಿಗ್ರಿ ಅಲ್ವಾ. ಸೊ ಇಲ್ಲಿ 40 plus 40 ಏನಾಗುತ್ತೆ 80 ಡಿಗ್ರಿ ಆಗತ್ತೆ ಅಲ್ವಾ. ಸೊ 180 minus 80 degree. So 180 minus 80 is 100 degree. That is ABD, the angle ABD. So ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ನಮಗವರು ಆಂಗಲ್ ABC ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ಆಂಗಲ್ ABC ಯ ಅಳತೆ ಏನಾಯ್ತು 100 ಡಿಗ್ರಿ. therefore C is the required answer. ಸೊ ಇಲ್ಲಿ ABD ಅಂದ್ರೆ ಏನಾಯ್ತು ABC ಈಕ್ವಲ್ ಅಲ್ವಾ. ಸೊ ABD 100 ಆದ್ರೆ ಸೊ ಇಲ್ಲಿ ABC ದಿಸ್ ಟೋಟಲ್ ಆಂಗಲ್ ಏನಾಗುತ್ತೆ 100 ಡಿಗ್ರಿ ಆಗತ್ತೆ ಅಂತ ಆಯ್ತು. ಓಕೆ, ಸೊ ಸಿ ದ ಕ್ವಶನ್ ನಂಬರ್ 116. ಸೊ ಇಲ್ಲಿ 116ನೇ ಪ್ರಶ್ನೆಯನ್ನ ಗಮನಿಸಿ. ಇನ್ ದ ಅಡ್ಜಾಯ್ನಿಂಗ್ ಫಿಗರ್ ಸಮ್ ಆಫ್ ದಿ ಮೆಜರ್ ಆಫ್ ಆಂಗಲ್ ಎ, ಆಂಗಲ್ ಬಿ, ಆಂಗಲ್ ಸಿ, ಆಂಗಲ್ ಡಿ, ಆಂಗಲ್ ಇ ಅಂಡ್ ಆಂಗಲ್ ಎಫ್ ಈಸ್. ಸೊ ಇಲ್ಲಿ ಒಂದು ಆಕೃತಿ ಇದೆ. ಸೊ ಇಲ್ಲಿ ಈ ಒಂದು ಪರಿಮಾಣಗಳ ಮೊತ್ತ. ಸೊ ಇಲ್ಲಿ ನಾವು ಎಲ್ಲಾ ಕೋನಗಳ ಮೊತ್ತಗಳು ಎಷ್ಟು ಬರುತ್ತೆ ಅಂತ ಹೇಳ್ಬೇಕು. ಸೊ ನಮ್ಗಿಲ್ಲಿ
ಎಲ್ಲ ಕೋನಗಳ ಮೊತ್ತಗಳು 100 ಎಷ್ಟು ಬರಬೇಕು. ಸೊ ಇಲ್ಲಿ ಮೊತ್ತಗಳನ್ನ ಕಂಡು ಹಿಡಿಬೇಕಂದ್ರೆ ನಮ್ಗೆ ಎಲ್ಲಾ ಕೋನದ ಅಳತೆ ಗೊತ್ತಿರ್ಬೇಕು. ಬಟ್ ಇಲ್ಲಿ ನಮ್ಗೆ ಯಾವುದೇ ರೀತಿಯ ಕೋನದ ಅಳತೆ ಗೊತ್ತಿಲ್ಲ. ಹಾಗಾದ್ರೆ ನಾವಿಲ್ಲಿ ಏನ್ ಮಾಡೋಣ, ಸೊ ಈ ಒಂದು ಚಿತ್ರವನ್ನ ಗಮನಿಸಿ. ಸೊ ಇಲ್ಲಿ ನೀವು ಈ ಒಂದು ಸೆಂಟರ್ ಅಲ್ವಾ, ಸೊ ಈ ಸೆಂಟರ್ ಅಲ್ಲಿ ನೋಡಿ ಒಂದು ಪೆಂಟಾಗೋನ್ ಫಾರ್ಮ್ ಆಗ್ತಾ ಇದೆ ಅಲ್ವಾ. ಸೊ ಪೆಂಟಾಗೋನ್, ಸೊ ಸೆಂಟರ್ ಅನ್ನ ಒಬ್ಸರ್ವ್ ಮಾಡಿ. ಸೊ ಇಲ್ಲಿ ಒಂದು ಪೆಂಟಾಗೋನ್ ಫಾರ್ಮ್ ಆಗ್ತಾ ಇದೆ. ಸೊ ನಮ್ಗೆ ಏನ್ ಗೊತ್ತಿದೆ, ದ ಇಂಟೀರಿಯರ್ ಆಂಗಲ್ ಆಫ್ ದಿ ಸಮ್ ಆಫ್ ದಿ ಇಂಟೀರಿಯರ್ ಆಂಗಲ್ ಏನ್ ಹೇಳುತ್ತೆ, ಇನ್ ಪೆಂಟಾಗೋನ್ ದ ಸಮ್ ಆಫ್ ದಿ ಇಂಟೀರಿಯರ್ ಆಂಗಲ್ ಏನಿರತ್ತೆ ಯಾವಾಗ್ಲೂ 540 ಡಿಗ್ರಿ ಇರತ್ತೆ. ಸೊ ನಮ್ಗೆ ಏನ್ ಗೊತ್ತಾಯ್ತು ಇಲ್ಲಿ, ಇಂಟೀರಿಯರ್ ಆಂಗಲ್, ದ ಸಮ್ ಆಫ್ ದಿ ಇಂಟೀರಿಯರ್ ಆಂಗಲ್ ಏನ್ ಹೇಳತ್ತೆ, n-2 ಇಂಟು 180 ಡಿಗ್ರಿ ಅಲ್ವಾ. ಸೊ ಇಲ್ಲಿ n ಅಂದ್ರೆ ಏನಾಯ್ತು, ಸೈಡ್ಸ್. ಸೊ ಇಲ್ಲಿ ಪೆಂಟಾಗೋನ್ ಅಲ್ಲಿ ಸೈಡ್ ಎಷ್ಟಿರತ್ತೆ, 5 ಇರತ್ತೆ. ಸೊ ಹಾಗಾದ್ರೆ ಇಲ್ಲಿ 5 - 2 ಇಂಟು 180 ಡಿಗ್ರಿ. ಸೊ ಇದೇನಾಗುತ್ತೆ 3 ಇಂಟು 180 ಡಿಗ್ರಿ, ದಟ್ ಈಸ್ 540 ಡಿಗ್ರಿ ಆಗುತ್ತೆ, ವಿಚ್ ಈಸ್ ದಿ ಸಮ್ ಆಫ್ ದಿ ಇಂಟೀರಿಯರ್ ಆಂಗಲ್ ಇನ್ ಎ ಪೆಂಟಾಗೋನ್. ಸೊ ಇಲ್ಲಿ ನಾವೇನ್ ಮಾಡೋಣ, ಈ ಒಂದು ಪಾಯಿಂಟ್ಗೆ x1 ಅಂತ ನೇಮ್ ಮಾಡೋಣ. ಸೊ ಇಲ್ಲಿ ಇದನ್ನ x2 ಅಂತ ತಗೊಳ್ಳೋಣ, x3, x4 ಅಂಡ್ x5 ಅಂತ ನೇಮ್ ಮಾಡ್ತೀನಿ. ಸೊ ಇಲ್ಲಿ x1 ಅನ್ನ ಒಬ್ಸರ್ವ್ ಮಾಡಿ, ಇನ್ ಎನ್ ಪೆಂಟಾಗೋನ್. ಸೊ x1 ಶೃಂಗ, ಸೊ x1 ವರ್ಟೆಕ್ಸ್ ಅನ್ನ ಒಬ್ಸರ್ವ್ ಮಾಡಿದ್ರೆ, ಸೊ ಇಲ್ಲಿ ನೋಡಿ ಒಂದು ಟ್ರಯಾಂಗಲ್ ಫಾರ್ಮ್ ಆಗ್ತಾ ಇದೆ ಅಲ್ವಾ. ಸೊ ನೋಡಿ ಇಲ್ಲಿ ಒಂದು ಟ್ರಯಾಂಗಲ್ ಫಾರ್ಮ್ ಆಗ್ತಾ ಇದೆ. ಸೊ ಇನ್ ಟ್ರಯಾಂಗಲ್ x1 FC ಅಂತ ತಗೊಳ್ತಾನೆ, x1 FC ಸರಿಯಾಗಿ ಅಬ್ಸರ್ವ್ ಮಾಡಿ. ಇನ್ ಟ್ರಯಾಂಗಲ್ x1 FC, ಸೊ ಏನಾಗುತ್ತೆ, ದ ಸಮ್ ಆಫ್ ದಿ ಇಂಟೀರಿಯರ್ ಆಂಗಲ್ ಈಸ್ 180 ಡಿಗ್ರಿ. ಸೊ ದೇರ್ಫೋರ್ ಆಂಗಲ್ x1 ಪ್ಲಸ್ ಆಂಗಲ್ F ಪ್ಲಸ್ ಆಂಗಲ್ C ವಿಚ್ ಈಸ್ ಈಕ್ವಲ್ ಟು ಏನಿರುತ್ತೆ, 180 ಡಿಗ್ರಿ ಇರುತ್ತೆ. ಸೊ ಟೇಕ್ ದಿಸ್ ಆಸ್ ಈಕ್ವೇಶನ್ ನಂಬರ್ 1. ಸೊ ಅದೇ ರೀತಿ ಇನ್ ಪೆಂಟಾಗೋನ್, ಸಿ ದ ಪಾಯಿಂಟ್ ದಿಸ್ ವರ್ಟೈಸಸ್ x2. ಸೊ x2 ವರ್ಟೈಸಸ್ ಅನ್ನ ಒಬ್ಸರ್ವ್ ಮಾಡಿದ್ರೆ, ಸೊ ಇಲ್ಲಿ ನೋಡಿ ಏನ್ ಫಾರ್ಮ್ ಆಗ್ತಾ ಇದೆ, x2 ಅಲ್ವಾ. ಸೊ ಇಲ್ಲಿ x2, ಸೊ ಇಲ್ಲಿ ನೋಡಿ ಒಂದು ಪ್ಯಾರಲೆಲೋಗ್ರಾಮ್, x2 A E D x2. So in parallelogram, parallelogram x2 D E A. So ಏನಾಗುತ್ತೆ, sum of the interior angle is 360 degree. So ಏನ್ ಬರಿಬಹುದು, angle x2 plus angle D plus angle E plus angle A which is equal to ಏನಾಗಿರುತ್ತೆ, 360 degree ಇರುತ್ತೆ. So take this as equation number 2. So ಅದೇ ರೀತಿ in the vertices x3. So x3 ಅನ್ನ ಒಬ್ಸರ್ವ್ ಮಾಡಿ. ಸೊ ಇಲ್ಲಿ ಏನಾಗ್ತಾ ಇದೆ, ಒಂದು ಟ್ರಯಾಂಗಲ್ ಫಾರ್ಮ್ ಆಗ್ತಾ ಇದೆ. ಸೊ ದಟ್ ಈಸ್ x3BF ಅಲ್ವಾ. ಸೊ ಇನ್ ಟ್ರಯಾಂಗಲ್ x3BF which is equal to ಏನಾಗುತ್ತೆ, sum of the interior angle, that is angle x3 plus angle B plus angle F which is equal to ಏನಿರುತ್ತೆ, 180 degree ಇರುತ್ತೆ. So take this as equation number 3. So x3 ಆಯ್ತಲ್ವಾ. So in pentagon the vertices this x4. So in x4, so ಇಲ್ಲಿ ಏನ್ ಫಾರ್ಮ್ ಆಗ್ತಾ ಇದೆ, ಒಂದು ಟ್ರಯಾಂಗಲ್ x4AC. So in triangle x4AC. So ಏನಾಗುತ್ತೆ, angle x4 plus angle A plus angle C which is equal to ಏನಾಗಿರುತ್ತೆ, 180 degree ಇರುತ್ತೆ. So take this as equation number 4. ಸೊ ಅದೇ ರೀತಿ x5. ಸೊ x5 ಅನ್ನ ಒಬ್ಸರ್ವ್ ಮಾಡ್ರೆ ಇಲ್ಲೊಂದು ಪ್ಯಾರಲೆಲೋಗ್ರಾಮ್ ಫಾರ್ಮ್ ಆಗುತ್ತೆ. ಸೊ ಏನಾಗುತ್ತೆ, x5BDE. ಸೊ ಇನ್ ಪ್ಯಾರಲೆಲೋಗ್ರಾಮ್ BDE ಅಲ್ವಾ. ಸೊ ಇಲ್ಲಿ x5BDE. ಸೊ ಆಂಗಲ್ x5 ಪ್ಲಸ್ B plus angle D
plus angle E is equal to ಏನಾಗುತ್ತೆ sum of the interior angle, that is 360 degree. Take this as equation number 5. Okay, so ಇಲ್ಲಿ ನೋಡೋಣ ನಾವೇನ್ ಮಾಡೋಣ ಈಗ ಎಲ್ಲ ಈಕ್ವೇಶನ್ ಅನ್ನ ಆಡ್ ಮಾಡೋಣ. ಸೊ ಈಕ್ವೇಶನ್ ಆಡಿಂಗ್ 1 plus 2, equation 3 and equation 4 and equation 5. Okay, so ಈಗ ಏನ್ ಬರುತ್ತೆ, ಸೊ ಆಲ್ ದಿ ಈಕ್ವೇಶನ್ ಅನ್ನ ಏನ್ ಮಾಡ್ಬೇಕು, ಆಡ್ ಮಾಡ್ಬೇಕು. ಸೊ ಏನಾಗುತ್ತೆ, ಫಸ್ಟ್ ಈಕ್ವೇಶನ್ ಏನಿದೆ x1 plus angle f plus angle c. So in second equation x2 plus d angle d plus angle e plus angle a plus third equation ಅನ್ನ observe ಮಾಡಿ x3 plus angle b plus angle e plus, so fourth equation ಏನಾಗುತ್ತೆ x4 plus angle a plus angle c plus fifth equation, adding fifth equation x5 plus angle b plus, so next step ಅಲ್ಲಿ b plus angle d plus angle e ಆಗುತ್ತೆ. ಸೊ ಇದು ಲೆಫ್ಟ್ ಸೈಡ್ ಅನ್ನ ಆಡ್ ಮಾಡಿದ್ವಿ. ಸೊ ರೈಟ್ ಸೈಡ್ ಏನಾಗುತ್ತೆ ನೋಡಿ, 180 ಏನಾಗುತ್ತೆ 3 ಟೈಮ್ಸ್ ಅನ್ನ ಆಡ್ ಮಾಡಬೇಕು. ಸೊ ಇದೇನಾಗುತ್ತೆ 3 into 180 ಡಿಗ್ರಿ. ಸೊ ಇದೇನಾಗುತ್ತೆ 540 ಡಿಗ್ರಿ, 540 ಪ್ಲಸ್, ಸೊ ಇಲ್ಲೇನಾಯ್ತು 360 into 360, ದಟ್ ಈಸ್ 720 ಡಿಗ್ರಿ ಆಗುತ್ತೆ. ಸೊ ಈಗ ಇದನ್ನ ಏನ್ ಮಾಡೋಣ ನಾವು, ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬರ್ಕೊಳ್ತೇನೆ. ಸೊ ಇಲ್ಲಿ ನೋಡಿ x1 x2 plus x3 plus x4 plus x5 ಇದೆ ಅಲ್ವಾ. ಸೊ ಈಗ ನಾನು ಏನ್ ಮಾಡ್ತೀನಿ, ಎಲ್ಲದನ್ನ ಆಡ್ ಮಾಡಿದಾಗ x1 plus x2 plus x3 plus x4 plus x5 ಪ್ಲಸ್ ನೋಡಿ ಈ ಈಕ್ವೇಶನ್ ಅನ್ನ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಎಫ್ ಇದೆ ಪ್ಲಸ್ ಇಲ್ಲಿ ಕೂಡ ಎಫ್ ಇದೆ. ಸೊ ಇಲ್ಲಿ ಎಫ್ ಅಲ್ವಾ, ಸೊ ಇಲ್ಲಿ ಕೂಡ x3 ಅಲ್ಲಿ ಎಫ್ ಬರ್ಬೇಕಿತ್ತು. ಸೊ ಇಲ್ಲಿ ಎಫ್ ಅಲ್ವಾ ಇದು. ಸೊ ಇಲ್ಲಿ ಎಫ್ ಇದೆ, ಡಿ ನೋಡಿ ಪ್ಲಸ್ ಡಿ ಅಂಡ್ ದಿಸ್ ಪ್ಲಸ್ ಡಿ. ಸೊ ಎಲ್ಲ ಏನಾಗ್ತಾ ಇದೆ 2 ಟೈಮ್ಸ್ ಬರ್ತಾ ಇದೆ. ಹಾಗಾದ್ರೆ ನಾನು ಏನ್ ಮಾಡ್ತೀನಿ, ಇಲ್ಲಿ 2 ಅನ್ನ ಕಾಮನ್ ಆಗಿ ತೆಕ್ಕೊಳ್ತೀನಿ. ಸೊ ಇದೇನಾಗುತ್ತೆ 2 into angle a plus angle b plus angle c plus angle d plus angle e plus angle f ಆಗುತ್ತೆ. ಸೊ ಏನಾಯ್ತು ಇಲ್ಲಿ, ಸೊ ಇದನ್ನೆಲ್ಲ ಆಡ್ ಮಾಡಿದ್ದೀನಿ ನಾನು. ಸೊ ವಿಚ್ ಈಸ್ ಈಕ್ವಲ್ ಟು 360, 540 plus 720. ಸೊ 540 plus 720 ಆಗುತ್ತೆ. ಸೊ ಇಲ್ಲಿ ನೋಡಿ x1 plus x2 plus x3 plus x4 plus x5. ಸೊ ವಿಚ್ ಈಸ್ ದ ಪೆಂಟಾಗೋನ್. ಸೊ ಸಮ್ ಆಫ್ ದಿ ಪೆಂಟಾಗೋನ್ ಎಷ್ಟಿರುತ್ತೆ, 540 ಡಿಗ್ರಿ ಇರುತ್ತೆ. ಸೊ ವಿ ಕ್ಯಾನ್ ರೈಟ್ x1 plus x2 plus x3 plus x4 plus x5 as 540 degree plus 2 into angle A plus angle B plus angle C plus angle D plus angle E plus angle F alva. So which is equal to 540 plus 720. So 540 plus 720 ಆಗುತ್ತೆ. ಸೊ ಬೋತ್ ಸೈಡ್ ಏನಿದೆ 540 ಇದೆ. ಸೊ ಏನಾಗುತ್ತೆ, ಇದು 540 ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ 540 ಕ್ಯಾನ್ಸಲ್ ಆಗುತ್ತೆ, ರೈಟ್ ಸೈಡ್ ಕೂಡ 540 ಕ್ಯಾನ್ಸಲ್ ಆಗುತ್ತೆ. ಸೊ ರಿಮೇನ್ಸ್ 2 into angle A plus angle B plus angle C plus angle D plus angle E plus angle F which is equal to ಏನಾಯ್ತು 720 ಡಿಗ್ರಿ ಆಯ್ತು. ಸೊ ಇಲ್ಲಿ angle A plus angle B plus angle C plus angle D plus angle E plus angle F which is equal to ಏನಾಗುತ್ತೆ 720 divided by 2 ಆಗುತ್ತೆ. ಸೊ ಇದನ್ನ ಡಿವೈಡ್ ಮಾಡಿದಾಗ 2 1s are 2, 2 3s are 6, 2 6 are 12, 0 0. ಸೊ 2 360s are 720 ಆಗುತ್ತೆ. ಸೊ ಇಲ್ಲಿ ಏನಾಯ್ತು, ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಪ್ಲಸ್ ಆಂಗಲ್ ಸಿ ಪ್ಲಸ್ ಆಂಗಲ್ ಡಿ ಪ್ಲಸ್ ಆಂಗಲ್ ಇ ಪ್ಲಸ್ ಆಂಗಲ್ ಎಫ್ which is equal to 360 degree. Here the sum of, so ಅವ್ರು ಕೇಳಿದ್ದು ಕೂಡ ಏನು, the sum of this angle ಅಲ್ವಾ. ಸೊ ಏನಾಗ್ತಾ ಇದೆ, ಇದು 360 ಡಿಗ್ರಿ ಬರ್ತಾ ಇದೆ. ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದಾಯ್ತು,
ಎ ಏನಾಯ್ತು 360 ಡಿಗ್ರಿ. ಓಕೆ, so see the question number 117. Length of the altitude corresponding to longest side of the triangle with side 13 centimeter, 20 centimeter and 21 ಸೆಂಟಿಮೀಟರ್. ಸೊ ಇಲ್ಲಿ ಏನ್ ಕೇಳ್ತಾ ಇದ್ದಾರೆ, 117ನೇ ಪ್ರಶ್ನೆಯನ್ನ ಗಮನಿಸಿ. 13 ಸೆಂಟಿಮೀಟರ್, 20 ಸೆಂಟಿಮೀಟರ್ ಮತ್ತು 21 ಸೆಂಟಿಮೀಟರ್ ಬಾಹುಗಳಿರುವ ತ್ರಿಭುಜವಿದೆ ಅಂತೆ. ಸೊ ಇಲ್ಲಿ ಒಂದು ತ್ರಿಭುಜವನ್ನ ಬಿಡಿಸ್ಕೊಳ್ತೇನೆ. ಇಲ್ಲಿ ಒಂದು ತ್ರಿಭುಜವಿದೆ. ಸೊ ಅಲ್ಲಿ 13 ಸೆಂಟಿಮೀಟರ್ 13 ಸೆಂಟಿಮೀಟರ್ ಒಂದು ಬಾಹುವಿನ ಅಳತೆ ಎಷ್ಟಿದೆ, 13 ಸೆಂಟಿಮೀಟರ್ ಇದೆ. ಇನ್ನೊಂದು ಬಾಹುವಿನ ಅಳತೆ 20 ಸೆಂಟಿಮೀಟರ್ ಇದ್ದರೆ ಇನ್ನೊಂದು ಬಾಹುವಿನ ಅಳತೆ ಏನಿದೆ 21 ಸೆಂಟಿಮೀಟರ್ ಇದೆ ಅಂತೆ. ಸೊ ಇಲ್ಲಿ ಅವರು ಏನ್ ಹೇಳ್ತಾ ಇದ್ದಾರೆ, ಅತ್ಯಂತ ದೊಡ್ಡ ಬಾಹು. ಸೊ ಇಲ್ಲಿ ಕೊಟ್ಟಿರುವ ತ್ರಿಭುಜದಲ್ಲಿ ಈ ಒಂದು ಬಾಹುವನ್ನ ಗಮನಿಸಿದ್ರೆ BC ಏನಾಗುತ್ತೆ, ಈ ಒಂದು ತ್ರಿಭುಜದಲ್ಲಿರುವ ಅತ್ಯಂತ ದೊಡ್ಡ ಬಾಹು ಅಂತ ಆಯ್ತು. ಸೊ ಇದಕ್ಕೆ ಅನುರೂಪವಾದ ಎತ್ತರ, ಸೊ ಇದಕ್ಕೆ ಅನುರೂಪವಾದ ಎತ್ತರ, ಸೊ ಇದು ಎಷ್ಟು ಬರುತ್ತೆ, ಈ ಅನುರೂಪ ಎತ್ತರ ಎಷ್ಟು ಅಂತ ನಾವು ಹೇಳ್ಬೇಕು. ಸೊ ನೋಡಿ ಇಲ್ಲಿ ಮೊದಲನೇದಾಗಿ ನಾವೇನ್ ಮಾಡೋಣ, ಇಲ್ಲಿ 3 ಸೈಡ್ಸ್ ಅನ್ನ ಕೊಟ್ರೆ ನಾವು ಈಸಿಯಾಗಿ ಏನ್ ಮಾಡ್ಬೋದು, ಏರಿಯಾ ಆಫ್ ದಿಸ್ ಟ್ರಯಾಂಗಲ್, ಸೊ ಈ ಒಂದು ತ್ರಿಭುಜದ ವಿಸ್ತೀರ್ಣವನ್ನ ಕಂಡು ಹಿಡಿಯಬಹುದು. ಸೊ ನಿಮ್ಗೆ ಏನ್ ಗೊತ್ತಿದೆ, ಇಲ್ಲಿ ಹೆರಾನ್ಸ್ ಸೂತ್ರದ ಪ್ರಕಾರ ತ್ರಿಭುಜದ ವಿಸ್ತೀರ್ಣ ಕಂಡು ಹಿಡಿಯೋದು ಹೇಗೆ ಅನ್ನೋದು ಗೊತ್ತಿದೆ. ಸೊ ಇಲ್ಲಿ ಹೆರಾನ್ಸ್ ನ ಸೂತ್ರ ಏನ್ ಹೇಳತ್ತೆ, ಸೊ ಹೆರಾನ್ಸ್ ಬೈ ಹೆರಾನ್ಸ್ ಫಾರ್ಮುಲಾ, ಸೊ ಏರಿಯಾ ಆಫ್ ಟ್ರಯಾಂಗಲ್, ಸೊ ತ್ರಿಭುಜದ ವಿಸ್ತೀರ್ಣ ಬರೋಬ್ಬರಿ ಏನಾಗತ್ತೆ, ಸ್ಕ್ವೇರ್ ರೂಟ್ ಆಫ್ ಎಸ್ ಇಂಟು S minus A into S minus B into S minus C ಅಂತ ಹೇಳತ್ತೆ. ಸೊ ಇಲ್ಲಿ S is equal to ಏನ್ ಹೇಳತ್ತೆ, A plus B plus C divided by 2 ಆಗಿರುತ್ತೆ. ಸೊ ಇಲ್ಲಿ A B C ಏನ್ ಹೇಳುತ್ತೆ, ತ್ರಿಭುಜದ ಬಾಹುಗಳ ಅಳತೆಗಳು. ಸೊ ಇಲ್ಲಿ A 13 plus 20 plus 21 divided by 2 ಅಲ್ವಾ. ಸೊ ಇದನ್ನ ಸಿಂಪ್ಲಿಫೈ ಮಾಡಿ, 20 plus 21 that is 41, 41 plus 13 that is 54 divided by 2. ಸೊ ಇಲ್ಲಿ 2 1s are 2, 2 2s are 4, 2 7s are 14. ಸೊ S is equal to ಏನಾಯ್ತು, 27 ಬಂತು. ಸೊ ಹಾಗಾದ್ರೆ ನಾವಿಲ್ಲಿ ಈ ಒಂದು S ಅನ್ನ ಏನ್ ಮಾಡೋಣ, ನಾವು ಈ ಹೆರಾನ್ಸ್ ನ ಸೂತ್ರಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಏನಾಗುತ್ತೆ ಇಲ್ಲಿ, ಸ್ಕ್ವೇರ್ ರೂಟ್ ಆಫ್, ಸೊ area of triangle is equal to square root of S into S minus A into S minus B into S minus C. So iದೇನಾಗುತ್ತೆ, here S is 27 ಅಲ್ವಾ. So 27 minus A is, so A is 13, 20, 21. So 13 into S here 27 minus 21, so 21, so 20 minus 21 alva. So ಇಲ್ಲಿ 20 minus here 27 minus 21. So ಇದೇನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ ದಿಸ್. ಸೊ ಇದನ್ನ ಸಿಂಪ್ಲಿಫೈ ಮಾಡಿ, 27 ಸ್ಕ್ವೇರ್ ರೂಟ್ ಆಫ್ 27 into 27 minus 13 ಏನ್ ಬರುತ್ತೆ, 14 ಅಲ್ವಾ. ಸೊ 7 minus 3 is 4, 2 minus 1 is 1. So 27 minus 20 is 7 into 27 minus 21 is 6. ಸೊ ಇಲ್ಲಿ ನಮ್ಗೆ ಏನ್ ಬೇಕು, ಸ್ಕ್ವೇರ್ ರೂಟ್ ಅನ್ನ ಹೋಗಿಸ್ಬೇಕು. ಸೊ ಇದನ್ನ ಏನ್ ಮಾಡೋಣ, ಸ್ಪ್ಲಿಟ್ ಮಾಡಿ ಬರ್ಕೊಳ್ಳೋಣ. ಸೊ ಇದೇನಾಗತ್ತೆ, 9 3s are 27 into 7 ಅಲ್ವಾ. ಇಲ್ಲಿ 14 ಅನ್ನ ಏನ್ ಮಾಡ್ಬೋದು, 7 into
2, 7 2s 14 ಆಗತ್ತೆ. ಸೊ ಇಂಟು 7, ಸೊ ಇದನ್ನ ಮತ್ತು ಫ್ಯಾಕ್ಟರೈಸ್ ಮಾಡಕ್ ಆಗಲ್ಲ. ಸೊ ಇಂಟು 6 ಅನ್ನ ಏನ್ ಮಾಡ್ಬೋದು ನಾನು 3 ಇಂಟು 6 ಅಂತ ಬರ್ಕೊಳ್ತೇನೆ. ಸೊ ಇಲ್ಲಿ ಏನಾಗುತ್ತೆ ನೋಡಿ, ಸೊ 9, ಸೊ ಸ್ಕ್ವೇರ್ ರೂಟ್ ಆಫ್ 9 ಇಂಟು, ಸೊ ಇಲ್ಲಿ 3 ಇಂಟು 3 ಅಲ್ವಾ, ಸೊ ಏನಾಗುತ್ತೆ 9 ಆಗತ್ತೆ, ಇಂಟು 7 ಇಂಟು 7 ದಟ್ ಈಸ್ 49 ಇಂಟು, ಸೊ ಇಲ್ಲಿ ಏನಾಗುತ್ತೆ 3 2s ಅಲ್ವಾ ಇದು, ಸೊ 2, ಸೊ ಇಲ್ಲಿ ಏನಾಯ್ತು 2 ಇಂಟು 2 ದಟ್ ಈಸ್ 4, ಏನಾಯ್ತು 4 ಆಯ್ತು. ಸೊ ಇದನ್ನ ಸಿಂಪ್ಲಿಫೈ ಮಾಡೋಣ. ಸೊ 9 ಇಂಟು 9, ಸೊ ಏನ್ ಬರಿಬಹುದು ನಾನು 9 ಅಂತ ತಗೊಳ್ತೇನೆ. ಸೊ ಇಲ್ಲಿ ಸ್ಕ್ವೇರ್ ರೂಟ್ ಹೋದಾಗ ಏನಾಗುತ್ತೆ 9 ಆಗತ್ತೆ, ಇಂಟು ಸ್ಕ್ವೇರ್ ರೂಟ್ ಆಫ್ 49 ಏನಾಗುತ್ತೆ 7, ಸೊ ಇಂಟು ಸ್ಕ್ವೇರ್ ರೂಟ್ ಆಫ್ 4 is 2, ಸೊ ಇದೇನಾಗುತ್ತೆ 7 2s 14, 9 ಇಂಟು 14, ಸೊ 9 14s ಏನಾಗುತ್ತೆ 126. Therefore this area of the triangle is 126 ಬಂತು. ಸೊ ನಮ್ಗೆ ಇಲ್ಲಿ ಏನ್ ಗೊತ್ತಾಯ್ತು, ಈಗ ಈ ಏರಿಯಾ ಆಫ್ ದಿ ಟ್ರಯಾಂಗಲ್ ಗೊತ್ತಾಯ್ತು, ಎಷ್ಟು 126 ಅಂತ ಗೊತ್ತಾಯ್ತು. ಅದೇ ರೀತಿ ಬೇಸ್, ಸೊ ಇಲ್ಲಿ ನಿಮ್ಗೆ ತ್ರಿಭುಜದ ವಿಸ್ತೀರ್ಣದ ಸೂತ್ರ ಏನ್ ಹೇಳುತ್ತೆ, ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ ಅಲ್ವಾ. ಸೊ ತ್ರಿಭುಜದ ವಿಸ್ತೀರ್ಣ, ಸೊ ತ್ರಿಭುಜದ ವಿಸ್ತೀರ್ಣ ಬರಬರಿ ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ. ಸೊ ಏನ ಹೇಳುತ್ತೆ, ಅರ್ಧ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಲ್ವಾ, ಸೊ ಎತ್ತರ. ಸೊ ಇಲ್ಲಿ ತ್ರಿಭುಜದ ವಿಸ್ತೀರ್ಣದ ಸೂತ್ರವನ್ನ ಈಗಾಗಲೇ ನೋಡಿದೀರಾ, ಎಷ್ಟು ಬಂತು 126 ಅಲ್ವಾ, ವಿಚ್ ಈಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್. ಸೊ ಇಲ್ಲಿ ಈ ಒಂದು ತ್ರಿಭುಜವನ್ನ ಗಮನಿಸಿದ್ರೆ, ಸೊ ಇಲ್ಲಿ ಬಿ ಸಿ ಏನಾಗ್ತಾ ಇದೆ, ಈ ಒಂದು ತ್ರಿಭುಜದ ಬೇಸ್, ಸೊ ಇದು ಲಾಂಗರ್, ಸೊ ಅತ್ಯಂತ ದೊಡ್ಡ ಬಾಹು ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಾವಿಲ್ಲಿ ಬಿ ಸಿ ಅತ್ಯಂತ ದೊಡ್ಡ ಬಾಹುವನ್ನ ನಾವೇನಂತ ತಗೊಳ್ಬೇಕು, 21 ಸೆಂಟಿಮೀಟರ್ ಅಂತ ತಗೊಳ್ತೇನೆ. ಸೊ ಹಾಗಾದ್ರೆ ಇಲ್ಲಿ ಏನಾಯ್ತು 21 ಗುಣಿಸು ಎತ್ತರ, ಸೊ ಎತ್ತರ ಏನು ಎಚ್ ಅಂತ ತಗೊಳ್ತೇನೆ. ಸೊ ಇಲ್ಲಿ ಏನಾಗುತ್ತೆ ಎಚ್ ಇಸ್ ಈಕ್ವಲ್ ಟು ಏನಾಯ್ತು 126 ಇಂಟು 2 ಡಿವೈಡೆಡ್ ಬೈ 21 ಆಗತ್ತೆ. ಸೊ ಎಚ್ ಇಸ್ ಈಕ್ವಲ್ ಟು ಏನಾಯ್ತು 21 1s 21, 21 6 126 ಆಗತ್ತೆ. ಸೊ 6 ಇಂಟು 2 ಇಸ್ ಈಕ್ವಲ್ ಟು ಏನಾಗತ್ತೆ 12 ಸೆಂಟಿಮೀಟರ್, ವಿಚ್ ಈಸ್ ದಿ ಹೈಟ್ ಆಫ್ ದಿಸ್, the length of the altitude corresponding to the longest side is 12 ಸೆಂಟಿಮೀಟರ್. ಸೊ ಈ ಒಂದು ಅತ್ಯಂತ ದೊಡ್ಡ ಬಾಹುವಿಗೆ ಅನುರೂಪವಾದ ಎತ್ತರ ಯಾವುದಂತಾಯ್ತು 12 ಸೆಂಟಿಮೀಟರ್. ಸಿ ಏನಾಗತ್ತೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ. ನೂರ 18ನೇ ಪ್ರಶ್ನೆಯನ್ನ ಗಮನಿಸಿ. ಸಿ ದ ಕ್ವಶನ್ ನಂಬರ್ 118. ಇನ್ ದ ಅಡ್ಜಾಯ್ನಿಂಗ್ ಫಿಗರ್ AD is perpendicular to DC and DC is perpendicular to EB and C is perpendicular to EB. So AD is 6 centimeter. So ಇಲ್ಲಿ AD ಏನ್ ಕೊಟ್ಟಿದ್ದಾರೆ 6 centimeter. DC ಮತ್ತು EC ಏನಿದೆ ಈಕ್ವಲ್. ಸೊ ಇದು ಸಮಬಾಹುಗಳು. ಸೊ ಇದೆಷ್ಟಿದೆ 3 ಸೆಂಟಿಮೀಟರ್. ದೆನ್ ಲೆಂತ್ ಆಫ್ AB ಈಸ್, ಸೊ ಈ ಒಂದು ಉದ್ದವನ್ನ ಕಂಡುಹಿಡಿಬೇಕು. ಸೊ ಇಲ್ಲಿ ಪಕ್ಕದ ಆಕೃತಿಯಲ್ಲಿ DC ಗೆ ಲಂಬವಾಗಿದೆ, ಅದೇ ರೀತಿ DC ಏನಾಗಿದೆ ಸಿಗೆ ಪರ್ಪೆಂಡಿಕ್ಯುಲರ್ ಆಗಿದೆ. ಸೊ ಅದೇ ರೀತಿ AD ಅಳತೆ ಎಷ್ಟು ಹೇಳ್ತಾ ಇದಾರೆ ಅವರು 6 ಸೆಂಟಿಮೀಟರ್, ಬಿ ಅಳತೆ ಎಷ್ಟು ಹೇಳ್ತಾ ಇದಾರೆ ಅವರು 9 ಸೆಂಟಿಮೀಟರ್. ಸೊ DC ಮತ್ತು EC ಗಳು 3 ಸೆಂಟಿಮೀಟರ್. DC ಎಷ್ಟಿದೆ 3 ಸೆಂಟಿಮೀಟರ್, ಸಿ ಕೂಡ ಎಷ್ಟಿದೆ 3 ಸೆಂಟಿಮೀಟರ್ ಇದೆ. ಹಾಗಾದ್ರೆ AB ಯ ಉದ್ದ, ಸೊ AB ಯ ಉದ್ದವನ್ನ ಕಂಡುಹಿಡಿಯಿರಿ. ಸೊ ನೋಡಿ ಇಲ್ಲಿ ಒಂದು ಚಿಕ್ಕ ರಚನೆಯನ್ನ ಮಾಡ್ಕೊಳ್ಳೋಣ. ಸೊ ಇಲ್ಲಿ AD ಏನಾಗ್ತಾ ಇದೆ, DC ಏನಾಗಿದೆ AD ಗೆ ಪರ್ಪೆಂಡಿಕ್ಯುಲರ್,
ಸಿ ಬಿ ಗೆ ಪರ್ಪೆಂಡಿಕ್ಯುಲರ್. ಹಾಗಾದ್ರೆ ಇದೇನಿರುತ್ತೆ, ಇದು 90 ಡಿಗ್ರಿ ಇರುತ್ತೆ. ಅದೇ ರೀತಿ ಆಂಗಲ್ ಇ ಕೂಡ ಏನಿದೆ 90 ಡಿಗ್ರಿ ಇದೆ. ಸೊ ಅದೇ ರೀತಿ ಡಿ ಸಿಇ, ಸೊ ಇದು ಕೂಡ ಏನಿದೆ 90 ಡಿಗ್ರಿ ಇದೆ. ಸೊ ಇಲ್ಲಿ ಎಡಿ ಎಷ್ಟು ಹೇಳ್ತಾ ಇದಾರೆ ಅವರು, 6 ಸೆಂಟಿಮೀಟರ್ ಅಲ್ವಾ. ಸೊ ಇದು 6 ಸೆಂಟಿಮೀಟರ್. ಸೊ ಅದೇ ರೀತಿ ಇ ಬಿ ಎಷ್ಟಿದೆ, ಇ ಬಿ ಯ ಅಳತೆ ಎಷ್ಟಿದೆ, 9 ಸೆಂಟಿಮೀಟರ್ ಅಲ್ವಾ. ಸೊ ಇಲ್ಲಿ ಇ ಬಿ ಎಷ್ಟಿದೆ, 9 ಸೆಂಟಿಮೀಟರ್, 9 ಸೆಂಟಿಮೀಟರ್. ಸೊ ಇಲ್ಲಿ ನಾವೇನ್ ಮಾಡ್ಬೇಕು, ಎ ಬಿ ಯ ಅಳತೆಯನ್ನ ಹುಡುಕ್ಬೇಕು. ಸೊ ಇಲ್ಲಿ ಒಂದು ಚಿಕ್ಕ ರಚನೆಯನ್ನ ಮಾಡ್ಕೊಳ್ಳೋಣ. ಸೊ ಅದು ಹೇಗಿರ್ಬೇಕು, ಒಂದು ಚೌಕ. ಸೊ ಇಲ್ಲಿ ಪಿ ಪಾಯಿಂಟ್ ಅನ್ನ ಗುರುತಿಸ್ತೇನೆ. ಸೊ ಈ ಒಂದು ರೇಖೆಯನ್ನ ಸೇರಿಸ್ತಾ ಇದ್ದೇನೆ. ಸೊ ಇದೇನಾಗುತ್ತೆ, ಒಂದು ಚೌಕಾಕಾರದಲ್ಲಿ ಬರುತ್ತೆ. ಸೊ ಚೌಕ. ಸೊ ಇದೊಂದು ಸ್ಕ್ವೇರ್. ಓಕೆ. ಸೊ ಇಲ್ಲಿ ಒಂದು ಸ್ಕ್ವೇರ್, ಒಂದು ಚೌಕದಲ್ಲಿ ಹೇಗಿರುತ್ತೆ, ಇಲ್ಲಿ ಸೈಡ್ಸ್ ಎಲ್ಲಾ ಬಾಹುಗಳು ಏನಾಗಿರುತ್ತೆ, ಬಾಹುಗಳ ಅಳತೆಗಳು ಒಂದೇ ಇರುತ್ತೆ. ಅದೇ ರೀತಿ ಎಲ್ಲಾ ಕೋನಗಳು ಏನಾಗಿರುತ್ತೆ, 90 ಡಿಗ್ರಿ ಇರುತ್ತೆ. ಹಾಗಾದ್ರೆ ಆಂಗಲ್ ಪಿ ಕೂಡ ಏನಾಯ್ತು, ಇಲ್ಲಿ 90 ಡಿಗ್ರಿ ಆಯ್ತು ಅಂತ ಆಯ್ತು. ಹಾಗಾದ್ರೆ ಇಲ್ಲಿ ಆಂಗಲ್ ದಿಸ್ ಡಿ ಸಿ ಸೈಡ್ ಅಂಡ್ ಸಿಇ ಸೈಡ್ ಏನ್ ಹೇಳ್ತಾ ಇದಾರೆ ಅವರು, 3 ಸೆಂಟಿಮೀಟರ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಚೌಕದಲ್ಲಿ ಎಲ್ಲಾ ಬಾಹುಗಳ ಅಳತೆ ಸಮವಾಗಿದ್ದರೆ ಡಿ ಪಿ ಮತ್ತು ಪಿ ಕೂಡ ಏನಾಗುತ್ತೆ, 3 ಸೆಂಟಿಮೀಟರ್ ಇರುತ್ತೆ. ಹಾಗಾದ್ರೆ ಇಲ್ಲಿ ಡಿ ಪಿ ಇಸ್ ಈಕ್ವಲ್ ಟು ಪಿಇ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ, 3 ಸೆಂಟಿಮೀಟರ್ ಆಗತ್ತೆ. ಸೊ ನೋಡಿ ಇಲ್ಲಿ ಇನ್ ಟ್ರಯಾಂಗಲ್ ಎ ಪಿ ಬಿ, ಸೊ ಇನ್ ಟ್ರಯಾಂಗಲ್ ಎ ಪಿ ಬಿ, ಸೊ ಇಲ್ಲಿ ದಿಸ್ ಆಂಗಲ್ ಪಿ ಏನಾಗಿದೆ 90 ಡಿಗ್ರಿ ಇದ್ರೆ, ಸೊ ಇದೊಂದು ಏನಾಯ್ತು, ಲಂಬಕೋನ ತ್ರಿಭುಜ ಆಯ್ತು, ವಿಚ್ ಈಸ್ ಎನ್ ರೈಟ್ ಆಂಗಲ್ ಟ್ರಯಾಂಗಲ್. ಸೊ ಇದು ಒಂದು ಲಂಬಕೋನ ತ್ರಿಭುಜ ಆದ್ರೆ, ಸೊ ನಾವೇನ್ ಮಾಡ್ಬೋದು, ಬೈ ದಿ ಪ್ರಾಪರ್ಟೀಸ್ ಆಫ್ ಪೈಥಾಗೋರಸ್ ಥಿಯರಂ. ಸೊ ಏನ್ ಹೇಳತ್ತೆ, ವಿಕರ್ಣಗಳ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳಿಗೆ ಸಮನಾಗಿರುತ್ತೆ ಅಂತ. ಸೊ ಹಾಗಾದ್ರೆ ಬೈ ದಿ Pythagoras theorem, we can write AB square is equal to AP square plus PB square. Okay. So ಇಲ್ಲಿ AP square ಅಲ್ವಾ. ಸೊ AD ಅನ್ನ ಕೊಟ್ಟಿದ್ದಾರೆ ಅವರು 6 ಅಂತ. ಸೊ DP ಏನಾಗಿದೆ, by the construction DP is 3 centimeter. Then AP is equal to ಏನಾಗುತ್ತೆ, AD plus DP ಆಗತ್ತೆ. ಹಾಗಾದ್ರೆ 6 plus 3 ಅಲ್ವಾ. ಸೊ 6 plus 3 is 9. ಹಾಗಾದ್ರೆ AP square is equal to ಏನಾಗುತ್ತೆ, 9 square ಆಗತ್ತೆ. ಓಕೆ. AP square is 9 square. 9 square plus PB square ಅಲ್ವಾ. ಇಲ್ಲಿ PB square ಏನಾಗುತ್ತೆ, PE plus EB ಆಗತ್ತೆ. ಸೊ ಇಲ್ಲಿ PE length is 3 centimeter and EB length is 9 centimeter. Here 9 plus 3 is 12 centimeter. Therefore this PB length is 12 square. So here 9 square, 9 9s are 81 plus 12 square alva, 12 into 12, that is 144. 144. So AB square is equal to ಏನಾಗುತ್ತೆ, 81 plus 144. So AB is equal to ಏನಾಗುತ್ತೆ, square root of 81 plus 144. So ಇದನ್ನ ಸಿಂಪ್ಲಿಫೈ ಮಾಡಿದಾಗ ಏನಾಯ್ತು, 144 plus 81, that is 5. So 8 plus 4 is 12 and 1. So 8 9 10. So 225 ಆಗುತ್ತೆ. So square root of 225. So AB is equal to 225. So square root of 225 is this 15. So 15 into 15 is 225. Therefore AB length is 15 centimeter. So answer is C ಅಲ್ವಾ. So AB ಯ ಉದ್ದ ಏನಾಗುತ್ತೆ, 15 ಸೆಂಟಿಮೀಟರ್ ಆಗುತ್ತೆ.
See the question number 119. In the adjoining figure, rectangular sheet ABCD is folded along EF such that CD intersects AF at G. If measure of the angle BEC is 58 degree, then measure of AGD, this angle AGD is. ಸೊ ನೋಡಿ ಇಲ್ಲಿ ಒಂದು ಚಿತ್ರ ಕೊಟ್ಟಿದ್ದಾರೆ. ಪಕ್ಕದ ಆಕೃತಿಯಲ್ಲಿ ಆಯತಾಕಾರದ ಹಾಳೆ ಇದೆ ಅಂತೆ. ಸೊ ಇಲ್ಲಿ ಒಂದು ಹಾಳೆ ಇದೆ. ಯಾವ ಶೇಪ್ ಅಲ್ಲಿ ಇದೆ? ಇದು ಒಂದು ಆಯತದ ಶೇಪ್ ಅಲ್ಲಿ ಇದೆ. ಸೊ ಅದು ABCD ಅಂತ ನೇಮ್ ಮಾಡಿದ್ದಾರೆ. ಸೊ ಇಲ್ಲಿ CD ಅನ್ನ ಏನ್ ಮಾಡ್ತಿದ್ರೆ, AF ಅನ್ನು G ನಲ್ಲಿ ಸಂಧಿಸುವಂತೆ EF ಗುಂಟ ಮಡಿಚಲಾಗಿದೆ. ಸೊ ಇಲ್ಲಿ ಆಂಗಲ್ BEC ಯು ಅಳತೆ 58 ಡಿಗ್ರಿ ಆದರೆ AGD, ಸೊ ಆಂಗಲ್ AGD ಅನ್ನ ಹೇಳ್ಬೇಕು ನಾವು. ಸೊ ಇಲ್ಲಿ ನೋಡಿ, ಒಂದು ಆಯತಾಕಾರದ ಹಾಳೆ. ಸೊ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಆಯತಾಕಾರದ ಹಾಳೆ ಇದೆ. ಈ ತರ ಇದೆ ಹಾಳೆ. ಸೊ ಇದನ್ನ ನೇಮ್ ಮಾಡ್ತೀನಿ ABCD ಅಂತ ನೇಮ್ ಮಾಡ್ತೇನೆ. ಸೊ ಈ ಆಯತಾಕಾರದ ಹಾಳೆಯಲ್ಲಿ ಸಾಮಾನ್ಯವಾಗಿ ಆಯತದ ಗುಣಲಕ್ಷಣಗಳು ಏನಿರುತ್ತೆ? ಅಪೋಸಿಟ್ ಸೈಡ್ಸ್ ಏನಿರುತ್ತೆ? ಈಕ್ವಲ್ ಇರುತ್ತೆ. ಸೊ AB ಏನಾಗಿರುತ್ತೆ? BC ಗೆ ಈಕ್ವಲ್ ಇರುತ್ತೆ. ಅದೇ ರೀತಿ AD ಸೈಡ್ ಏನಾಗ್ತಾ ಇರುತ್ತೆ? BC ಸೈಡ್ಗೆ ಈಕ್ವಲ್ ಇರುತ್ತೆ. ಇದು ಗೊತ್ತಿದೆ. ಅದೇ ರೀತಿ ಆಂಗಲ್ A, ಆಲ್ ದ ಆಂಗಲ್ಸ್ ಏನಿರುತ್ತೆ? 90 ಡಿಗ್ರಿ ಇರುತ್ತೆ ಅಲ್ವಾ? ಸೊ ಇಷ್ಟು ಪ್ರಾಪರ್ಟೀಸ್ ಗೊತ್ತಿದೆ ನಿಮ್ಗೆ, ಆಯತಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟು ಗೊತ್ತಿದೆ ನಿಮ್ಗೆ. ಸೊ ಇಲ್ಲಿ ಏನ್ ಹೇಳ್ತಾ ಇದಾರೆ ಅವರು? ಈ ಒಂದು ಆಯತಾಕಾರದ ಹಾಳೆಯನ್ನ ಏನ್ ಮಾಡ್ತಾರೆ ಅವರು? ನೋಡಿ, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ABCD. ಸೊ ಇದನ್ನ ಈ ಶೇಪ್ ಅಲ್ಲಿ ಮಡ್ಚಿ, ಆಯ್ತಾ? ಸೊ ಎಕ್ಸಾಕ್ಟ್ ಆಗಿ ಇಲ್ಲಿ ಇದನ್ನ ಇಲ್ಲಿ ಫೋಲ್ಡ್ ಮಾಡ್ಬೇಕು. ಓಕೆ, ಸೊ ಹೀಗೆ ಫೋಲ್ಡ್ ಮಾಡಿದಾಗ ನಿಮ್ಗೆ ಏನ್ ಸಿಗತ್ತೆ? ಇಲ್ಲಿ ಚಿತ್ರ ಕಾಣ್ತಾ ಇದೆ ಅಲ್ವಾ? ಸೊ ಈ ಶೇಪ್ ಸಿಗತ್ತೆ ನಿಮ್ಗೆ. ಸೊ ಹೀಗೆ ಬರುತ್ತೆ. ಸೊ ಈ ಒಂದು ಆಯತಾಕಾರದನ್ನ ಈ ಒಂದು ಎಕ್ಸಾಕ್ಟ್ ಈ ಶೇಪ್ ಅಲ್ಲಿ ಮಡಚಿದಾಗ ನಿಮ್ಗೆ ಈ ರೀತಿಯ ಚಿತ್ರ ಫಾರ್ಮ್ ಆಗುತ್ತೆ. ಸೊ ಈ ರೀತಿಯ ಹಾಳೆ ಫಾರ್ಮ್ ಆಗುತ್ತೆ. ಸೊ ಇಲ್ಲಿ ಅವ್ರು ಏನ್ ಹೇಳ್ತಾ ಇದ್ದಾರೆ? ಸಿಇಬಿ ಎಷ್ಟು ಹೇಳ್ತಾ ಇದಾರೆ ಅವರು? 58 ಡಿಗ್ರಿ ಅಂತ ಇದ್ದಾರೆ. ಸೊ ನೋಡಿ, ಇಲ್ಲಿ ಆಯತದಲ್ಲಿ ಎಲ್ಲಾ ಕಾರ್ನರ್, ಸೊ ಎಲ್ಲಾ ಆಂಗಲ್ ಏನಿರುತ್ತೆ? 90 ಡಿಗ್ರಿ ಇರುತ್ತೆ. ಸೊ ಹಾಗಾದ್ರೆ ಇದು ಕೂಡ 90 ಡಿಗ್ರಿ. ಆಂಗಲ್ B ಏನಾಯ್ತು? 90 ಡಿಗ್ರಿ ಆಯ್ತು. ಆಂಗಲ್ A ಕೂಡ 90 ಡಿಗ್ರಿ ಆಯ್ತು. ಸೊ ಅದೇ ರೀತಿ ನೋಡಿ, ಇಲ್ಲಿ ಈ ಆಂಗಲ್ ಇದೆ ಅಲ್ವಾ? CD ಅಲ್ವಾ ಇದು? ಈ CD ಅನ್ನ ಫೋಲ್ಡ್ ಮಾಡಿದಾಗ ಸೊ ಈ ಆಂಗಲ್ ಚೇಂಜ್ ಆಗತ್ತಾ? ಇಲ್ಲ ಅಲ್ವಾ? ಸೊ ಹಾಗಾದ್ರೆ ಈ ಆಂಗಲ್ ಕೂಡ ಏನಿರುತ್ತೆ? 90 ಡಿಗ್ರಿನೇ ಇರುತ್ತೆ. ದಿಸ್ ಆಂಗಲ್ D ಕೂಡ ಏನಾಗುತ್ತೆ? ಇದು ಕೂಡ 90 ಡಿಗ್ರಿನೇ ಇರುತ್ತೆ. ಸೊ ಇದು ಯಾವ ರೀತಿಯ ಚೇಂಜಸ್ ಆಗೋದಿಲ್ಲ. ಸೊ ಇಲ್ಲಿ ನಾವೇನ್ ಮಾಡ್ಬೇಕು? ಅವ್ರು ಏನ್ ಹೇಳ್ತಾ ಇದ್ದಾರೆ? AGD, ಸೊ ಆಂಗಲ್ AGD ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ನೋಡಿ, ಇಲ್ಲಿ ಈ ಒಂದು ಶೇಪ್ ಅನ್ನ ಒಬ್ಸರ್ವ್ ಮಾಡಿ. ಆಂಗಲ್ ದಿಸ್ AGCEBA. ಸೊ ಇದು ಒಂದು ಏನು? ಪೆಂಟಾಗೋನ್ ಅಲ್ವಾ? ಸೊ ಪೆಂಟಾಗೋನ್. ಸೊ ಪೆಂಟಾಗೋನ್ ಅಲ್ಲಿ ಸಮ್ ಆಫ್ ದಿ ಇಂಟೀರಿಯರ್ ಆಂಗಲ್ ಏನಿರುತ್ತೆ? 540 ಡಿಗ್ರಿ ಇರುತ್ತೆ. ಸೊ ಹಾಗಾದ್ರೆ ಇನ್ ಪೆಂಟಾಗೋನ್ sum of the interior angle so interior angle ಏನ್ ಹೇಳುತ್ತೆ? n-2 into 180 degree ಅಲ್ವಾ? So here n is 5 sides, that is 5 minus 2 is into 180 degree. So that is 5 minus 2 is 3 into 180, that is 540 degree. ಹಾಗಾದ್ರೆ ಏನಾಯ್ತು? ಪೆಂಟಾಗೋನ್ ಅಲ್ಲಿ ಸಮ್ ಆಫ್ ದಿ ಇಂಟೀರಿಯರ್ ಆಂಗಲ್ ಎಷ್ಟಿರುತ್ತೆ? 540 ಡಿಗ್ರಿ ಇರುತ್ತೆ ಅಂತ ಗೊತ್ತಾಯ್ತು. ಹಾಗಾದ್ರೆ ನಾವೇನ್ ಬರೀಬಹುದು ಇಲ್ಲಿ? ಆಂಗಲ್ A, ಸೊ ಇನ್ ಪೆಂಟಾಗೋನ್, ಆಂಗಲ್ angle A plus angle B plus angle E plus angle C plus angle G ಅಲ್ವಾ? ಸೊ ಇದನ್ನ ಏನಂತ ಬರಿಬಹುದು?
540 degree. Sum of the interior angle. Angle A plus angle B plus angle E plus angle C plus angle G. So which is equal to 540 degree. So ಇಲ್ಲಿ angle A ಎಷ್ಟಿದೆ 90 degree ಇದೆ. So ಇಲ್ಲಿ angle A ಎಷ್ಟಿದೆ 90 degree. Plus angle B is also 90 degree. So ಇಲ್ಲಿ angle E they already given ಏನ್ ಹೇಳ್ತಾ ಇದಾರೆ ಅವರು 58 ಡಿಗ್ರಿ. ಸೊ ಇದು 58 ಡಿಗ್ರಿ ಪ್ಲಸ್ ಸೊ ನೋಡಿ ಇಲ್ಲಿ ಆಂಗಲ್ ಸಿ ಅನ್ನ ಒಬ್ಸರ್ವ್ ಮಾಡಿ. ಸೊ ಆಂಗಲ್ ಸಿ ಅಲ್ವಾ. ಸೊ ಇಲ್ಲಿ ಟೋಟಲ್ ಆಂಗಲ್ ಎಷ್ಟಿರತ್ತೆ ಹೇಳಿ, ಯಾವಾಗ್ಲೂ 360 ಡಿಗ್ರಿ ಇರುತ್ತೆ. ಹಾಗಾದ್ರೆ ಇಲ್ಲಿ 90 ಡಿಗ್ರಿ ಏನಾಗಿದೆ, ಇಲ್ಲಿ ಡಿಜಿಇ 90 ಡಿಗ್ರಿ ಆದ್ರೆ ಸೊ ರಿಮೈನಿಂಗ್ ಆಂಗಲ್ ಏನಾಯ್ತು 360 ಮೈನಸ್ 90 ಡಿಗ್ರಿ. ಸೊ ಏನಾಗುತ್ತೆ ಇದು 270 ಡಿಗ್ರಿ. ಹಾಗಾದ್ರೆ ದಿಸ್ ಆಂಗಲ್ ಈಸ್ 270 ಡಿಗ್ರಿ. ಓಕೆ, ಅರ್ಥ ಆಯ್ತಲ್ವಾ. ಸೊ ಇಲ್ಲಿ ಟೋಟಲ್ ಆಂಗಲ್ ಎಷ್ಟಿರುತ್ತೆ 360 ಡಿಗ್ರಿ ಇರುತ್ತೆ. ಹಾಗಾದ್ರೆ ಈ ಒಂದು ಇಂಟೀರಿಯರ್ ಆಂಗಲ್ ಜಿ ಸಿಇ 90 ಡಿಗ್ರಿ ಆದ್ರೆ ಜಿ ಸಿಇ ಎಕ್ಸ್ಟೀರಿಯರ್ ಆಂಗಲ್ ಸೊ ಇದೇನಾಗುತ್ತೆ 270 ಡಿಗ್ರಿ ಇರುತ್ತೆ. 360 ಮೈನಸ್ 90 ಡಿಗ್ರಿ ದಟ್ ಈಸ್ 270 ಡಿಗ್ರಿ ಅಲ್ವಾ. ಸೊ ಹಾಗಾದ್ರೆ ಸಿ ಅನ್ನ ಏನ್ ಬರೀತೇನೆ ನಾನು 270 ಡಿಗ್ರಿ ಪ್ಲಸ್ ಆಂಗಲ್ ಜಿ ವಿಚ್ ಈಸ್ ಈಕ್ವಲ್ ಟು ಏನಾಗುತ್ತೆ 540 ಡಿಗ್ರಿ. ಸೊ ಅರ್ಥ ಆಯ್ತು ಅಂತ ಭಾವಿಸ್ತೇನೆ. ಸೊ ಇದನ್ನ ಆಡ್ ಮಾಡೋಣ. ಸೊ 90 ಪ್ಲಸ್ 90 ದಟ್ ಈಸ್ 180 ಡಿಗ್ರಿ ಪ್ಲಸ್ 58 ಡಿಗ್ರಿ ಪ್ಲಸ್ 270 ಡಿಗ್ರಿ ಪ್ಲಸ್ ಆಂಗಲ್ ಜಿ ಇಸ್ ಈಕ್ವಲ್ ಟು ಏನಾಗುತ್ತೆ 540 ಡಿಗ್ರಿ. ಸೊ ಆಂಗಲ್ ಜಿ ಇಸ್ ಈಕ್ವಲ್ ಟು ಏನಾಗುತ್ತೆ, ಸೊ ಇಲ್ಲಿ 180 ಪ್ಲಸ್ 58 ಪ್ಲಸ್ 270 ಅಲ್ವಾ. ಸೊ 180 ಡಿಗ್ರಿ ಪ್ಲಸ್ 58 ಡಿಗ್ರಿ ಪ್ಲಸ್ 270 ಡಿಗ್ರಿ. ಸೊ ಇದೇನಾಗುತ್ತೆ 8. ಸೊ ಇದು 7 ಪ್ಲಸ್ 7 14 ಪ್ಲಸ್ 15 ದಟ್ ಇಸ್ 20. ಸೊ 2 ಪ್ಲಸ್ 2 4 ಪ್ಲಸ್ 5. ಸೊ ಏನಾಗುತ್ತೆ 508 ಡಿಗ್ರಿ ಬಂತು. ಸೊ ಅದನ್ನ ರೈಟ್ ಸೈಡ್ ತಗೊಂಡಾಗ 540 ಡಿಗ್ರಿ ಮೈನಸ್ 508 ಡಿಗ್ರಿ ಆಗತ್ತೆ. ಸೊ ಆಂಗಲ್ ಜಿ ಇಸ್ ಈಕ್ವಲ್ ಟು ಏನಾಯ್ತು 540 ಮೈನಸ್ 508. ಸೊ 540 ಮೈನಸ್ 508 ಎಷ್ಟು ಬರುತ್ತೆ 10 ಮೈನಸ್ 8 is 2 3 ದಟ್ ಈಸ್ 32 ಡಿಗ್ರಿ ಬಂತು. ಯಾವುದು, ಸೊ 1 ಸೆಕೆಂಡ್. ಸೊ ಇರೇಸರ್ ತಗೊಳ್ತೀವಿ. ಸೊ ಇದೇನಾಗತ್ತೆ ನೋಡಿ 1 ಸೆಕೆಂಡ್. ಸೊ ಇಲ್ಲೇನಾಯ್ತು ಎ ಜಿ ಸಿ. ಸೊ ದಿಸ್ ಆಂಗಲ್ ಈಸ್ 32 ಡಿಗ್ರಿ. ಸೊ ದಿಸ್ ಆಂಗಲ್ ಈಸ್ 270 ಡಿಗ್ರಿ. ಓಕೆ, ಸೊ ಎಲ್ಲ ಸೈಡ್ಸ್ ಗೊತ್ತಾಯ್ತು. ಈ ಪೆಂಟಾಗೋನ್ ಅಲ್ಲಿ ಎಲ್ಲ ಸೈಡ್ಸ್ ಎಲ್ಲ ಆಂಗಲ್ಸ್ ಕೂಡ ಗೊತ್ತಾಯ್ತು ನಮ್ಗೆ. ಸೊ ನೋಡಿ ಇಲ್ಲಿ ಸಿ ಡಿ ಒಂದು ಸ್ಟ್ರೇಟ್ ಲೈನ್ ಆದ್ರೆ, ಸಿ ಒಂದು ಸರಳ ರೇಖೆ ಆದರೆ, ಸೊ ಈ ಎಲ್ಲ ಕೋನಗಳು ಈ ಕೋನಗಳು ಏನಾಗಿರುತ್ತೆ ಯಾವಾಗ್ಲೂ 180 ಡಿಗ್ರಿ ಆಗಿರತ್ತೆ. ಸೊ ಹಾಗಾದ್ರೆ ಏನ್ ಬರಿಬಹುದು ನಾನು, ದಿಸ್ ಎ ಜಿ ಸಿ ಆಂಗಲ್ ಎ ಜಿ ಸಿ ಪ್ಲಸ್ ಆಂಗಲ್ ಎ ಜಿ ಡಿ ಇಸ್ ಈಕ್ವಲ್ ಟು ಏನಿರುತ್ತೆ 180 ಡಿಗ್ರಿ ಆಗತ್ತೆ. ಸಮ್ ಆಫ್ ದಿಸ್ ಆಂಗಲ್ ಇನ್ ಎ ಸ್ಟ್ರೇಟ್ ಲೈನ್, sum of AGC and AGD is 180 degree. So here AGC is 32 degree plus AGD which is equal to 180 degree. Therefore AGD is equal to ಏನಾಗುತ್ತೆ 180 minus 32 degree. So 180 minus 32 is 180 minus 32. 10 minus 2 is 8. 8 minus 7 minus 3 is 4. So 148 degree. This is AGD angle ಆಯ್ತು. ಹಾಗಾದ್ರೆ ಇಲ್ಲಿ ನಮಗೆ then the measure of AGD is 148 degree. Therefore D is the required answer. ಹಾಗಾದ್ರೆ AGD ಯ ಅಳತೆ ಏನಾಗುತ್ತೆ 148 ಡಿಗ್ರಿ ಆಗುತ್ತೆ. ಸೊ ನಿಮ್ಗಿಲ್ಲಿ ಮೇನ್ ಆಗಿ ನೀವು ತ್ರಿಭುಜದ ಪ್ರಾಪರ್ಟೀಸ್ ಅನ್ನ ಅರ್ಥ ಮಾಡ್ಕೊಳ್ಬೇಕು. ಅದೇ ರೀತಿ ಕೆಲವೊಂದು
ಆಂಗಲ್ಸ್, ಸೊ ಯಾವ ಇಂಟೀರಿಯರ್ ಆಂಗಲ್ಸ್, ಅದೇ ರೀತಿ ಆಲ್ಟರ್ನೇಟ್ ಆಂಗಲ್ಸ್, ಅದೇ ರೀತಿ ಅಂತರ್ಕೋನಗಳು, ಬಹಿರ್ಕೋನಗಳು, ಪರ್ಯಾಯ ಕೋನಗಳು, ಸೊ ಶಂಘಾಭಿಮುಖ ಕೋನಗಳು, ಸೊ ಇವುಗಳನ್ನೆಲ್ಲ ತಿಳ್ಕೊಂಡ್ರೆ ಅದೇ ರೀತಿ ಕೆಲವೊಂದು ತ್ರಿಭುಜಗಳಿಗೆ ಸಂಬಂಧಪಟ್ಟಂತ ಪ್ರಾಪರ್ಟೀಸ್ ಗಳನ್ನ ಅರ್ಥ ಮಾಡ್ಕೊಳ್ಬೇಕು. ಸೊ ಈ ಒಂದು ಬೇಸಿಕ್ಸ್ ಗಳನ್ನ ತಿಳ್ಕೊಂಡ್ರೆ ನಾವು ಈಗ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರೆ ಅದನ್ನ ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಸೊ ಮೇನ್ ಅಂದ್ರೆ ಇದರಲ್ಲಿ ಈ ಬೇಸಿಕ್ಸ್ ಗಳನ್ನ ತಿಳ್ಕೊಳ್ಬೇಕು, ಆಯ್ತಾ. ಸೊ ಇದನ್ನ ತಿಳ್ಕೊಂಡ್ಬಿಟ್ರೆ ಏನ್ ಮಾಡ್ಬೋದು, ನೀವು ಈಸಿಯಾಗಿ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ ಇಲ್ಲಿ see the question number 120. So in triangle ABC, so O is the midpoint of BC. Semicircular arc with BC as diameter intersect AB and AC at D and E respectively. If angle BAC is equal to 50 degree, then measure of DOE is, this angle DOE is. ಸೊ ಇಲ್ಲಿ ಏನ್ ಹೇಳ್ತಾ ಇದಾರೆ, 120ನೇ ಪ್ರಶ್ನೆಯನ್ನು ಗಮನಿಸಿ. ತ್ರಿಭುಜ ABC ಅಲ್ಲಿ BC ಯು ಮಧ್ಯಬಿಂದು O ಆಗಿದೆ. ಸೊ ಇಲ್ಲಿ BC ಏನಾಗಿದೆ, ಇಲ್ಲಿ O ಏನಾಗಿದೆ, BC ಯ ಮಧ್ಯಬಿಂದು. BC ಅನ್ನು ವ್ಯಾಸವಾಗಿಸಿ ಎಳೆದ ಅರ್ಧವೃತ್ತದ ಕಂಸ. ಸೊ ನೋಡಿ ಇಲ್ಲಿ ಅರ್ಧವೃತ್ತವನ್ನ ಹೇಳ್ತಿದ್ದಾರೆ. ಸೊ ಇದರ ಕಂಸವು AB ಮತ್ತು AC ಗಳನ್ನು ಕ್ರಮವಾಗಿ D ಮತ್ತು E ಗಳಲ್ಲಿ ಛೇದಿಸುತ್ತದೆ. D ಮತ್ತು E ಗಳಲ್ಲಿ ಛೇದಿಸುತ್ತದೆ. ಸೊ ಆಂಗಲ್ BAC, ಸೊ ಇಲ್ಲಿ ಆಂಗಲ್ BAC 50 ಡಿಗ್ರಿ ಆದರೆ ಸೊ ಆಂಗಲ್ DOE ಕೂಡ ಏನಾಗುತ್ತೆ, ಈ DOE ಯ ಅಳತೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ನೋಡಿ ಇಲ್ಲಿ BC ಇಲ್ಲಿ ಒಂದು ಅರ್ಧ ವೃತ್ತವನ್ನ ಹೇಳಿದ್ರೆ, ಸೊ ಇಲ್ಲಿ BC ಏನಾಗಿದೆ, ಈ ಒಂದು ಅರ್ಧ ವೃತ್ತದ ವ್ಯಾಸವಾದ್ರೆ BO ಮತ್ತು OC ಏನಾಗುತ್ತೆ, ಈ ಒಂದು ವೃತ್ತದ ತ್ರಿಜ್ಯಗಳು. ಸೊ ಅದೇ ರೀತಿ OD ಮತ್ತೆ OE ಕೂಡ ಏನಾಯ್ತು, ಈ ಒಂದು ವೃತ್ತದ ತ್ರಿಜ್ಯಗಳು. ಹಾಗಾದ್ರೆ ಇಲ್ಲಿ BO ಈಕ್ವಲ್ ಟು OC ಈಕ್ವಲ್ ಟು DO is equal to OE. These are the radius of this semicircle ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ಇನ್ ಟ್ರಯಾಂಗಲ್ OEC, ಸೊ ಇನ್ ಟ್ರಯಾಂಗಲ್ OEC, ಸೊ ಇನ್ ಟ್ರಯಾಂಗಲ್ OEC, ಸೊ ಇಲ್ಲಿ OE ಸೈಡ್ ಏನಾಗ್ತಾ ಇದೆ, OC ಸೈಡ್ಗೆ ಈಕ್ವಲ್ ಆಗಿದೆ. ಸೊ OE is equal to OC ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಎರಡು ಸೈಡ್ಗಳು ಈಕ್ವಲ್ ಇದೆ ಅಂದ್ರೆ ಸೊ ದರ್ ಅಪೋಸಿಟ್ ಆಂಗಲ್ಸ್ ಆರ್ ಆಲ್ಸೋ ಈಕ್ವಲ್. ಸೊ ಇನ್ ಟ್ರಯಾಂಗಲ್ OEC here OE is equal to OC, ಯಾಕಂದ್ರೆ ಇವು ಒಂದೇ ವೃತ್ತದ ತ್ರಿಜ್ಯಗಳು. ಸೊ ಇಲ್ಲಿ OE equal to OC ಆದ್ರೆ ದಿಸ್ ಆಂಗಲ್ OEC is equal to ಆಂಗಲ್ ECO ಆಗತ್ತೆ. ಸೊ ಇದು X, ಇದು C ಆದ್ರೆ ಇದು ಕೂಡ ಏನಾಗತ್ತೆ, C ಆಗತ್ತೆ, ಆಯ್ತಾ. ಸೊ ಆಂಗಲ್ EC ಆದ್ರೆ ದಿಸ್ ಆಂಗಲ್ C ಆಲ್ಸೋ C. ಸೊ ಎರಡು ಕೋನಗಳ ಅಳತೆಯು ಕೂಡ ಒಂದೇ ಆಗಿರುತ್ತೆ. ಹಾಗಾದ್ರೆ ಇಲ್ಲಿ ಆಂಗಲ್ E ಮತ್ತು ಆಂಗಲ್ C ಗಳು ಈಕ್ವಲ್ ಇದ್ರೆ ಸೊ ಅದರ್ ಆಂಗಲ್, ಸೊ ಈ ಒಂದು ತ್ರಿಭುಜದ ಒಳಕೋನಗಳ ಮೊತ್ತ ಏನ್ ಹೇಳುತ್ತೆ, 180 ಡಿಗ್ರಿ ಅಂತ ಹೇಳುತ್ತೆ. ಹಾಗಾದ್ರೆ ರಿಮೈನಿಂಗ್ ಆಂಗಲ್ ದಿಸ್ EOC ಏನಾಗತ್ತೆ ಹೇಳಿ, 180 ಮೈನಸ್ 2C ಆಗತ್ತೆ ಅಲ್ವಾ. ಸೊ 180 ಮೈನಸ್ 2C. ಸೊ ಅದೇ ರೀತಿ ಇನ್ ಟ್ರಯಾಂಗಲ್ BDO, ಸೊ ಇನ್ ಟ್ರಯಾಂಗಲ್ BDO, so in triangle BDO, DO side is equal to BO side. So BO side is equal to DO side. Means this BO and DO are the radius of this semicircle. This BO side, DO side equal idre, their opposite angles are also equal. So take this as B. So ಇದು angle DB ಆದ್ರೆ angle B ಕೂಡ ಏನಾಗುತ್ತೆ, B ಆಗುತ್ತೆ. ಸೊ ಹಾಗಾದ್ರೆ ಇಲ್ಲಿ angle BDO is equal to ಏನಾಗುತ್ತೆ, angle DBO ಆಗುತ್ತೆ. ಸೊ ಇಲ್ಲಿ ಈ angle B, ಈ angle B ಇದ್ರೆ ಸೊ the remaining angle, the interior, sum of the interior angle ಏನ್ ಹೇಳುತ್ತೆ, 180 ಡಿಗ್ರಿ ಆಗುತ್ತೆ. ಸೊ the remaining angle is
180 ಮೈನಸ್ 2b ಆಗತ್ತೆ ಅಲ್ವಾ. ಸೊ ಹಾಗಾದ್ರೆ ನಿಮ್ಗೆ ಈ ಆಂಗಲ್ ಕೂಡ ಗೊತ್ತಾಯ್ತು. ಸೊ ನಮ್ಗೆ ಇಲ್ಲಿ ಏನ್ ಫೈಂಡ್ ಔಟ್ ಮಾಡ್ಬೇಕು ನಾವು, DOE ಯ ಅಳತೆ ಬೇಕು ನಮ್ಗೆ. ಸೊ DOE. ಸೊ ಹಿಯರ್ ಆಂಗಲ್ ABC. ಸೊ ಇಲ್ಲಿ ಟ್ರಯಾಂಗಲ್ ನೋಡಿ, ಬಿಗ್ಗರ್ ಟ್ರಯಾಂಗಲ್. ಇಲ್ಲಿ ABC ಟ್ರಯಾಂಗಲ್ ಅನ್ನ ಅಬ್ಸರ್ವ್ ಮಾಡಿ. ಸೊ ಬಿಗ್ಗರ್ ಟ್ರಯಾಂಗಲ್. ಸೊ ಇನ್ ಟ್ರಯಾಂಗಲ್ ABC. So in triangle ABC, so angle A plus angle B plus angle C is equal to ಏನಾಗುತ್ತೆ 180 ಡಿಗ್ರಿ ಇರುತ್ತೆ. ಯಾಕಂದ್ರೆ ಸಮ್ ಆಫ್ ದಿ ಇಂಟೀರಿಯರ್ ಆಂಗಲ್. ಸೊ ಇಲ್ಲಿ ಏನ್ ಹೇಳ್ತಾ ಇದಾರೆ ಅವರು, ಆಂಗಲ್ A ದಟ್ ಇಸ್ BAC ಆಂಗಲ್ ಅನ್ನ ಎಷ್ಟು ಕೊಟ್ಟಿದ್ದಾರೆ ಅವರು, 50 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿ ಆಂಗಲ್ A is 50 ಡಿಗ್ರಿ. ಓಕೆ, ಸೊ ಆಂಗಲ್ A is 50 ಡಿಗ್ರಿ ಪ್ಲಸ್ B is, ಇದನ್ನ ಏನ್ ತಗೊಂಡಿದೀವಿ, B ಪ್ಲಸ್ C ವಿಚ್ ಇಸ್ ಈಕ್ವಲ್ ಟು ಏನಾಯ್ತು 180 ಡಿಗ್ರಿ ಆಯ್ತು. ಸೊ ಹಾಗಾದ್ರೆ B ಪ್ಲಸ್ C ಅನ್ನ ಏನ್ ಬರಿಬಹುದು ನಾನು, 180 ಡಿಗ್ರಿ ಮೈನಸ್ 50 ಡಿಗ್ರಿ. Therefore this B plus C is equal to ಏನಾಗುತ್ತೆ 180 minus 50 ಡಿಗ್ರಿ, that is 130 ಡಿಗ್ರಿ ಆಗತ್ತೆ, ವಿಚ್ ಇಸ್ B plus C ಅಲ್ವಾ. ಸೊ ಅದೇ ರೀತಿ BC ಅನ್ನೋದು ಏನಾಯ್ತು, ಒಂದು ಸ್ಟ್ರೇಟ್ ಲೈನ್, ಇದೊಂದು ಸ್ಟ್ರೇಟ್ ಲೈನ್. ಹಾಗಾದ್ರೆ ಸೊ ಸಮ್ ಆಫ್ ದಿಸ್ BOD DOE ಪ್ಲಸ್ EOC ಏನಾಗಿರುತ್ತೆ, ಆಲ್ವೇಸ್ ಈಕ್ವಲ್ ಟು 180 degree. So therefore we can write this angle BOD plus angle DOE plus angle EOC which is equal to ಏನಾಗಿರುತ್ತೆ, sum of this angle is 180 degree. So 180 degree. So here angle BOD, so angle BOD is 180 minus 2b ಅಲ್ವಾ. ಸೊ ಪ್ಲಸ್ ಆಂಗಲ್ DOE, ಸೊ ಇದನ್ನ ನಾನು ಏನ್ ಮಾಡ್ತೇನೆ x ಅಂತ ತಗೊಳ್ತೇನೆ. ಸೊ x ಪ್ಲಸ್ ಆಂಗಲ್ EOC is 180 minus 2c ವಿಚ್ ಇಸ್ ಈಕ್ವಲ್ ಟು ಏನಾಯ್ತು 180 ಡಿಗ್ರಿ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ, 180 ಪ್ಲಸ್ 180 ದಟ್ ಇಸ್ 360 ಡಿಗ್ರಿ ಮೈನಸ್ 2 into B plus C which is equal to 180 degree ಆಗತ್ತೆ. So 360 degree minus 2 into here B plus C is equal to 130 degree, that is 130 degree is equal to 180 degree ಆಗತ್ತೆ. ಸೊ ಇದನ್ನ ಇಲ್ಲಿ ಬರೀತೇನೆ. ಸೊ ಇಲ್ಲಿ ತಗೊಳ್ಳೋಣ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 360 ಡಿಗ್ರಿ. ಸೊ ಇದು x ಅಲ್ವಾ, ಸೊ ಪ್ಲಸ್ x ಅನ್ನ ಬಿಟ್ಬಿಟ್ಟಿದ್ದೀನಿ, ಪ್ಲಸ್ x ಅಲ್ವಾ. ಸೊ x ಇಸ್ ಈಕ್ವಲ್ ಟು ಏನಾಗುತ್ತೆ 360 ಡಿಗ್ರಿ. ಸೊ ಇಲ್ಲಿ ಇದನ್ನ ಫಸ್ಟ್ ಸಿಂಪ್ಲಿಫೈ ಮಾಡೋಣ. ಸೊ x ಪ್ಲಸ್ 360 ಡಿಗ್ರಿ ಮೈನಸ್ 130 into 2 is 260 degree is equal to 180 degree. So x is equal to x plus ಏನಾಗುತ್ತೆ 360 minus 260 is 100 is equal to 180 degree. So x is equal to 180 degree minus 100 degree. So x is equal to ಏನಾಗುತ್ತೆ 180 minus 100 is 80 degree. Therefore this DOE, this angle DOE is equal to 80 ಡಿಗ್ರಿ ಆಗತ್ತೆ. ಸೊ ಹಾಗಾದ್ರೆ ಇಲ್ಲಿ ದಿಸ್ ಆಂಗಲ್ ಮೆಷರ್ DOE ಏನಾಯ್ತು 100. ಆಂಗಲ್ DOE ಯ ಅಳತೆ ಏನಾಗತ್ತೆ 100 ಡಿಗ್ರಿ ಆಗತ್ತೆ. ಸಿ ಏನಾಗತ್ತೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಗತ್ತೆ. ಓಕೆ, ಸೊ ಇಲ್ಲಿ ನೋಡಿ ಒಂದ್ಸಲ ಸೊ ಇಲ್ಲಿ ನೋಡಿ ABD ಅಲ್ವಾ. ಸೊ ಇಲ್ಲಿ ABD ಎಷ್ಟು ಬಂದಿದೆ ನಮ್ಗೆ 100 ಡಿಗ್ರಿ ಬಂದಿದೆ ಅಲ್ವಾ. ಸೊ ಇಲ್ಲಿ ABC ಕೂಡ ಏನಾಗುತ್ತೆ ಹೇಳಿ 100 ಡಿಗ್ರಿನೇ ಬರುತ್ತೆ. ಯಾಕಂದ್ರೆ ಇಲ್ಲಿ ABD, ಸೊ ಇಲ್ಲಿ
ಎ ಏನಾಗ್ತಾ ಇದೆ, ಇದು 20 ಡಿಗ್ರಿ ಇದೆ. ಸೊ ಇಲ್ಲಿ ನೋಡಿ, ಇಲ್ಲಿ ಸೊ ಇಲ್ಲಿ ಇದು 20 ಡಿಗ್ರಿ ಇದೆ. ಸೊ ಅದೇ ರೀತಿ ನಮ್ಗೆ ಇಲ್ಲಿ ಆಂಗಲ್ ಡಿ ಎ ಬಿ ಎಷ್ಟು ಬಂದಿದೆ, 40 ಡಿಗ್ರಿ ಬಂದಿದೆ. ಸೊ ಅದೇ ರೀತಿ ಆಂಗಲ್ ಸಿ ಎಷ್ಟು ಬಂದಿದೆ, ನಮ್ಗೆ 20 ಡಿಗ್ರಿ ಬಂದಿದೆ. ಸೊ ಇನ್ ಟ್ರಯಾಂಗಲ್ ಎ ಬಿ ಸಿ ಅಲ್ವಾ, ಇನ್ ಟ್ರಯಾಂಗಲ್ ಎ ಬಿ ಸಿ ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಪ್ಲಸ್ ಆಂಗಲ್ ಸಿ ಏನಾಗ್ತಾ ಇದೆ, 180 ಡಿಗ್ರಿ ಇದೆ. ಸೊ ಇಲ್ಲಿ ಆಂಗಲ್ ಸಿ ಎಷ್ಟಿದೆ, 20 ಡಿಗ್ರಿ ಇದೆ. ಪ್ಲಸ್ ಆಂಗಲ್ ಬಿ, ಸೊ ಆಂಗಲ್ ಬಿ ಪ್ಲಸ್ ಆಂಗಲ್ ಸಿ, ಸೊ ಇಲ್ಲಿ ಆಂಗಲ್ ಸಿ ಎಷ್ಟಿದೆ, 20 ಡಿಗ್ರಿ ಅಲ್ವಾ. ಸೊ ಇಲ್ಲಿ ಆಂಗಲ್ ಎ ಏನಾಗುತ್ತೆ, ಸೊ ಆಂಗಲ್ ಎ ಅಂದ್ರೆ ಈ ಟೋಟಲ್ ಆಂಗಲ್ ಆಯ್ತು. ಸೊ 40 ಪ್ಲಸ್ 20 ದಟ್ ಈಸ್ 60 ಡಿಗ್ರಿ ಆಯ್ತು ಅಲ್ವಾ. ಸೊ ಇಲ್ಲಿ ಆಂಗಲ್ ಎ ಏನಾಗಿದೆ, 60 ಡಿಗ್ರಿ ಇದೆ. ಸೊ ಇಲ್ಲಿ ಬಿ ಪ್ಲಸ್ 80 ವಿಚ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಸೊ ದಿಸ್ ಆಂಗಲ್ ಬಿ ಈಸ್ ಈಕ್ವಲ್ ಟು ಏನಾಗುತ್ತೆ, 180 ಮೈನಸ್ 80 ದಟ್ ಈಸ್ ಈಕ್ವಲ್ ಟು 100 ಡಿಗ್ರಿನೇ ಬರುತ್ತೆ. ಸೊ ಹಾಗಾದ್ರೆ ಇಲ್ಲಿ ಆಂಗಲ್ ಎ ಬಿ ಡಿ ಕೂಡ 100 ಅಂತ ಹೇಳಿದ್ರೆ, ಸೊ ವಿಚ್ ಈಸ್ ಈಕ್ವಲ್ ಟು ಎ ಬಿ ಸಿ ಅಂತ ಅಲ್ವಾ. ಸೊ ಹಾಗಾದ್ರೆ ಆಂಗಲ್ ಎ ಬಿ ಸಿ ಕೂಡ ಏನಾಗುತ್ತೆ, 100 ಡಿಗ್ರಿನೇ ಇರುತ್ತೆ. ಸೊ ಹಾಗಾಗಿ ನಾನು ಏನ್ ಹೇಳಿದೆ, ಡೈರೆಕ್ಟ್ ಆಗಿ ದಿಸ್ ಸಿ ಆಂಗಲ್ ಈಸ್ 100 ಡಿಗ್ರಿ ಅಂತ ಹೇಳಿದ್ದೀನಿ. ಓಕೆ, ಸೊ ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತೇನೆ. ಸೊ ಉಳಿದಿರೋ ಟ್ರಯಾಂಗಲ್ಸ್ ಗೆ ಸಂಬಂಧಪಟ್ಟಂತ ಇನ್ನು ಒಂದು 5-6 ಕ್ವಶನ್ಸ್ ಗಳಿದೆ. ಸೊ ಅದನ್ನ ಏನ್ ಮಾಡ್ತೇನೆ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಾಲ್ವ್ ಮಾಡ್ತೇನೆ. ಸೊ ಈ ಒಂದು ಇವತ್ತಿನ ಒಂದು ಕ್ಲಾಸಿಗೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಡೌಟ್ಸ್ ಇದ್ರೆ ಕೇಳ್ಬೋದು. ಸೊ ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೇನೆ, ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತೇನೆ. Once again, thank you all.